ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂತಹ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮೌಳಿ ಪಾಂಡೆಯವರು ಬರೆದಿರುವ ಬಾಲಬೋಧಿ ಟೀಕೆ ಸ್ವಾಧ್ಯಾಯ ನಡೆದಂತೆ ಇದೆ. ಮೋಕ್ಷ ಅಧಿಕಾರದ 8ನೇ ಮಂಗಲ ಕಲಶಿದೆ. ಅನವರತಮನಂತೈರ್ಬದ್ಧತೆ ಸಾಪರಾಧಃ ಸ್ಪೃಶತಿ ನಿರಪರಾಧೋ ಬಂಧನಂ ನೈವ ಚಾತು ನಿಯತಮಯಮಶುದ್ಧಂ ಸ್ವಂ ಭಜಂ ಸಾಪರಾಧೋ ಭವತಿ ನಿರಪರಾಧ ಸಾಧು ಶುದ್ಧಾತ್ಮಸೇವಿ. ಸಾಪರಾಧಃ ಅನವರತಂ ಅನಂತೈ ಬದ್ಧತೆ. ಸಾಪರಾಧಃ ಪರದ್ರವ್ಯ ರೂಪವಿರುವ ಉದ್ಗರ ಕರ್ಮಗಳನ್ನು ತನ್ನ ರೂಪವಾಗಿ ಮನ್ನಿಸುವಂಥ ಮಿಥ್ಯಾದೃಷ್ಟಿ ಜೀವನ. ಅವುಗಳನ್ನು ತನ್ನವುಗಳನ್ನಾಗಿ ಮಾಡಿಕೊಳ್ಳಿಲ್ಲ, ಆದರೆ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ. ಪರದ್ರವ್ಯ ರೂಪವಿರುವಂಥ ಉದ್ಗರ ಕರ್ಮಗಳನ್ನು ಆದ್ರೆ ಬರೀ ಮನ್ನಿಸುವುದೇ ಇದೆಯಲ್ಲ, ಇದು ಅಪರಾಧ ಇದೆ. ಜೀವ ಇಂಥ ಅಪರಾಧದಿಂದ ಸಹಿತ ಇರುವುದರಿಂದ ಮಿಥ್ಯಾದೃಷ್ಟಿ ಅನ್ನುವಂಥ ಸಂಜ್ಞೆಗೆ ಪ್ರಾಪ್ತದನು. ಹಾಗಾದ್ರೆ ಆ ಅಪರಾಧದಿಂದ ಅವನಿಗೇನಾಗ್ತಿದೆ? ಅನವರತಂ, ಯಾವಾಗಲೂ ಅಖಂಡ ಧಾರಾ ಪ್ರವಾಹ ರೂಪದಿಂದ, ಮಧ್ಯದೊಳಗೆ ಸ್ವಲ್ಪ ಕೂಡ ತುಂಡರಿಸುವುದಿಲ್ಲ ಪ್ರವಾಹ. ಹಾಗೆ ಅಖಂಡ ಧಾರಾ ಪ್ರವಾಹ. ಬರೀ ಮನ್ನಿಸುವುದರಿಂದ ಇಷ್ಟೊಂದು ಹಾನಿ ಇದೆ. ಪರದ್ರವ್ಯವನ್ನು ಪರದ್ರವ್ಯ ಅಂತ ಹೇಳಿ ತಿಳ್ಕೊಂಡ ಆ ಪರದ್ರವ್ಯಗಳಿಂದ ವಿಮುಖ ಆಗುವುದರಿಂದ ಮಹಾನ್ ಲಾಭ ಇದೆ. ಯಾವುದ ಅನಾದಿ ಕಾಲದ ಆಂತರ್ಯದ ಅಭಿಲಾಷೆ ಇದೆಯೋ ಆ ಅಭಿಲಾಷೆಯ ಪೂರ್ತಿ ಅತ್ಯಂತ ಸಹಜವಾಗಿ ಆಗಿ ಹೋಗ್ತಿದೆ. ಪರದ್ರವ್ಯ ರೂಪವಿರುವಂಥ ಶರೀರ, ಮನಸ್ಸ, ವಚನ, ಶುಭ ಅಶುಭ ಮೊದಲಾದ ರಾಗಾದಿ ಅಶುದ್ಧ ಪರಿಣಾಮಗಳ ಅವು ಜೀವದ್ದು ಅಂತೂ ಯಾವಾಗೂ ಆಗುವುದು ಸಾಧ್ಯ ಇಲ್ಲ. ಲೋಕದೊಳಗೆ ನೋಡ್ತೇವೆ, ಅನೇಕ ಪ್ರಕಾರದಿಂದ ಪೋಷಣೆ ಮಾಡ್ತಾ ಇದ್ರೂ ಕೂಡ, ಯೋಗ್ಯ ಆಹಾರ ವಿಹಾರ ವ್ಯಾಯಾಮ ಔಷಧ ಪಾನೀಯಗಳನ್ನು ಒದಗಿಸ್ತಾ ಇದ್ರೂ ಕೂಡ ಯಾವ ಶರೀರ ಇದೆಯೋ ಅದು ಜೀವದ ಆಗಲಿಲ್ಲ. ಅಂದ ಮೇಲೆ ಆ ರಾಗಾದಿ ಯಾವ ಅನುಭವ ರೂಪದ ಭಾವಗಳಿದಾವೆಯೋ ಸಮಯವರ್ತಿ, ಆ ಭಾವಗಳ ಜ್ಞಾನಮಯ ಜೀವದ್ದು ಹೇಗಾಗುವ ಸಾಧ್ಯತೆ ಇದೆ? ಇದನ್ನು ನ್ಯಾಯದಿಂದ ಯೋಚನೆ ಮಾಡಿ, ವೈಜ್ಞಾನಿಕ ದೃಷ್ಟಿಯಿಂದ ಅವಲೋಕನೆ ಮಾಡಿ, ಬಸ್ ಏನೂ ಇಲ್ಲರಿ, ಯಾವುದೂ ತಂದಂತೂ ಆಗಲಿಲ್ಲ, ಅದು ತಂದಲ್ಲ, ಇಷ್ಟು ತಿಳಿಯೋದಿದೆ ರೀ, ಬೇರೆ ಏನು ಕಷ್ಟದ ಮಾತೇನಿದೆ, ನಮ್ಮದೇನು ಕೊಡಬೇಕಾಗಿಲ್ಲ, ಜ್ಞಾನ ನಿಧಿಯೊಳಗಿಂದ ಒಂದಿಷ್ಟೇನು ಅದಕ್ಕೆ ಖರ್ಚು ಮಾಡಬೇಕಾಗಿಲ್ಲ, ಕೊಡಬೇಕಾಗಿಲ್ಲ, ವೀರ್ಯವನ್ನು ಅದರೊಳಗೆ ತೊಡಗಿಸಬೇಕಾಗಿಲ್ಲ. ಜ್ಞಾನ ನಿಧಿಯಾಗಲಿ ವೀರ್ಯ ರೂಪದ ಯಾವ ಸಂಪತ್ತು ಇದೆ ಅದನ್ನಾಗಲಿ ವಿನಿಯೋಗ ಮಾಡದ್ದನ್ನು ಬರೀ ಸಹಜ ತಿಳಿಯೋದಿದೆ ರೀ, ಸಹಜ. ಅದರೊಳಗೆ ಕಷ್ಟದ್ದೂ ಮಾತಿಲ್ಲ, ತಿಳಿಯೋದಂತೂ ಜೀವದ ಸ್ವಭಾವನೇ ಇದೆ. ಹಾಗಾದ್ರೆ ತಿಳಿಯುವುದಿದೆ ಏನು? ಯಾವುದು ಹೇಗಿದೆಯೋ ಹಾಗೆ. ಹೇಗಿದೆ? ಪರದ್ರವ್ಯ ಸ್ವರೂಪ ಇದೆ ರೀ.
ಪೂರ್ವ ಕರ್ಮದ ಉದಯದ ನಿಮಿತ್ತದಿಂದ ಸಂಯೋಗದಲ್ಲಿ ಬಂದಿದೆ, ಪ್ರಾಪ್ತ ಆಗಿಲ್ಲ, ಸಂಯೋಗದೊಳಗೆ ಬಂದಂತೆ ಇದೆ. ಆ ಸಂಯೋಗದೊಳಗೆ ಬಂದಿರುವಂಥದ್ದೇನಿದೆ? ಪರದ್ರವ್ಯ. ಸಂಯೋಗ ಶಬ್ದದ ಅರ್ಥ ಹೇಳಿತ್ತು ಏನ? ಜೊತೆಯಲ್ಲಿ ಇರೋದು, ಸಂಯೋಗ, ಬಸ್ ಜೊತೆಯಲ್ಲಿ ಇರೋದ್ರಿ. ಇಷ್ಟೇ ಇದೆ. ಇದನ್ನು ಸಹಜ ತಿಳಿದ್ರೆ ಮಹಾನ್ ಲಾಭ ಇದೆ ರೀ. ಮತ್ತು ಯಾವುದು ಅನಂತ ಕಾಲದಿಂದ ತನ್ನದಾಗಿಲ್ಲವೋ ಅದನ್ನು ತನ್ನದಂಥೇಳಿ ಬರೇ ಮನ್ನಿಸೋದರಿಂದ ಅಖಂಡ ಪ್ರವಾಹ ರೂಪದಿಂದ ಅನಂತ ಕರ್ಮಗಳದ್ದು ಬಂದಾಗ್ತಿದೆ. ಅಷ್ಟೊಂದು ಸಣ್ಣ ಅಪರಾಧ ಏನಿದೆ ರೀ, ಅದನ್ನು ತನ್ನದನ್ನಾಗಿ ಮಾಡಿಕೊಳ್ಳಿಲ್ಲ, ಅದರೊಳಗೆ ಯಾವ ಪ್ರಕಾರದ ತನ್ನ ಹಸ್ತಕ್ಷೇಪ ಮಾಡಲಿಲ್ಲ, ಬರೀ ಮನ್ನಿಸಿದನೆ. ಮತ್ತು ಆ ಮನ್ನನೆಯ ಆಧಾರದಿಂದ ತನ್ನಲ್ಲೇನ ನಾನು ಹೀಗೆ ಮಾಡಿದೆ, ಹೀಗೆ ಮಾಡುವೆನು, ಇಷ್ಟು ಬರೀ ಮನ್ನನೆನ ಇದೆ, ತಿಳುವಳಿಕೆನೇ ಇದೆ. ಇಷ್ಟರಿಂದ ಈ ಜೀವಕ್ಕ ಏನಿದೆ? ಶಾಸನೆ ಅಂಥದ್ದಿದೆ. ಅನವರತಂ, ಅಖಂಡ ಧಾರಾ ಪ್ರವಾಹ ರೂಪದಿಂದ ಅನಂತ ಕರ್ಮಗಳು ಬಂದು ಸೇರ್ತಾ ಇದ್ದಾವೆ. ಮತ್ತು ಆ ಕರ್ಮಗಳದ್ದು ಕಾಲಾಂತರದಲ್ಲಿ ಉದಯ ಬರ್ತಿದೆ, ಮತ್ತು ಅದೇ ಪ್ರಕಾರದ ಭಾವ ಮಾಡ್ತದೆ. ಮತ್ತು ಕರ್ಮಗಳದ್ದು ಸಂಚಯ ಆಗ್ತಿದೆ, ಮತ್ತು ಉದಯ ಬರ್ತಿದೆ. ಇದೇ ಪ್ರಕಾರದ ರಾಟಳಗಡಿಗೆ ನಿರಂತರ ನಡೆದದ್ದೇ ಇದೆ. ಒಂದು ಹೋದರ ಹಲವು ತುಂಬಿ ಬರುವು. ಹಾಗಾದ್ರೆ ಒಂದು ಕರ್ಮದ ಉದಯ ಹೊರಟು ಹೋಯ್ತು, ಕರ್ಮ ಸತ್ತಾದೊಳಗಿಂದ ಹೊರಟು ಹೋಯ್ತು ಅಂತಂದ್ರೆ 10,000, 100,000, 1,000 ಅಲ್ಲ, ಅನಂತ 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 ಅಂಥೇಳಿ ಹೇಳಿರೋದ ಈ ಜೀವನಿಗೆ ಭಯವನ್ನು ಉತ್ಪನ್ನ ಮಾಡಿಸುವ ಸಲುವಾಗಿದೆಯೋ ಅಥವಾ ವಾಸ್ತವಿಕ ಏನಾದರೂ ಅದರೊಳಗೆ ಮರ್ಮ ಇದೆ? ಅದರೊಳಗೆ ಏನಾದರೂ ವಾಸ್ತವಿಕತೆ ಇದೆಯನ, ಮರ್ಮ ಇದೆಯನ? ಇದ್ರೆ ಏನಿದೆ? ಏನಿದೆ? ಒಂದೊಂದು ಸಮಯಕ್ಕೆ ಅನಂತ ಕರ್ಮಗಳು ಬಂದ್ರೆ ಲೋಕದೊಳಗೆ ಕರ್ಮರೇ ಎಷ್ಟದವ್ರಿ? ಒಂದೊಂದು ಜೀವದ ಪರಿಣಾಮ ಅರ್ಥಾತ್ ಮನ್ನನೆಯ ಮೇರೆಗೆ ಅಷ್ಟು ಕರ್ಮ ವರ್ಗನಗಳು ಬರ್ತಿದ್ದು, ಕರ್ಮಗಳು ಬರ್ತಿದ್ದು ಅಂತಂದ್ರೆ ಲೋಕದೊಳಗೆ ಜೀವ ಅನಂತ ಅದಾವಲ್ಲ, ಮತ್ತು ಕರ್ಮ ಎಷ್ಟು ಅದಾವ? ಹಾಗಾದ್ರೆ ಅನಂತ ಅದಾವ ಅಂಥೇಳಿ ಹೇಳಿದೆವ್ರಿ. ಆದರೆ ಇದರೊಳಗೆ ಇನ್ನೊಂದೇನಾದರೂ ಮರ್ಮ ಇರಬಹುದೇನ? ಪರದ್ರವ್ಯ ರೂಪವಿರುವ ಪುದ್ಗಲ ಕರ್ಮವನ್ನು ತನ್ನದೆಂದು ಮನ್ನಿಸ್ತಾನ್ರಿ. ಆ ಮನ್ನನೆಯೊಳಗೆ ಏನಿದೆ ರೀ? ಆ ಮನ್ನನೆಯೊಳಗೆ ಏನಿದೆ? ಆ ಮನ್ನನೆಯೊಳಗ ಅನಂತ ಗುಣ ಸ್ವಭಾವಿಯಾದಂಥ ತನ್ನ ಏನಿದೆ ಘಾತ ಇದೆ, ಅಥವಾ ಅವನ ಅನಾದರ ಇದೆ, ಅಥವಾ ಅವನ ಹಿಂಸೆ ಇದೆ ರೀ. ಆ ಹಿಂಸೆನ ಕರ್ಮ ಇದೆ ರೀ. ಆ ಕರ್ಮಗಳು ಎಷ್ಟು ಬರ್ತಾವೋ ಮಾಡ್ತಾವೋ ಅದರದ್ದು ತಗೊಂಡೇನು ಆಗಬೇಕಾಗಿಲ್ಲ. ಆ ಪರದ್ರವ್ಯನ ಅದಾವು, ಬಂದ್ರೂ ಪರದ್ರವ್ಯ ಅದಾವು, ಹೋದ್ರೂ ಪರದ್ರವ್ಯ ಅದಾವು, ಸತ್ತಾದೊಳಗಿದ್ರೂ ಪರದ್ರವ್ಯ ಅದಾವು. ಬಸ್ ಸಂಯೋಗದಲ್ಲಿ ಅದು. ಹಾಗಾದ್ರೆ ಇಲ್ಲಿ ಅನಂತ ಅಖಂಡ ಪ್ರವಾಹ ರೂಪದಿಂದ ಅಂಥೇಳಿ ಹೇಳಿದ್ರಲ್ಲ, ಈ ಜೀವದ ಪರಿಣಾಮಗಳ ಅಖಂಡ ಧಾರಾ ಪ್ರವಾಹ ರೂಪದಿಂದ ನಡೀತಾ ಇದ್ದಾವೆ. ಜೀವದ್ರವ್ಯದ ಪರ್ಯಾಯಗಳ ಅಖಂಡ ಧಾರಾ ಪ್ರವಾಹ ರೂಪದಿಂದ ಬರ್ತಾ ಇದ್ದಾವೆ, ನಡೀತಾ ಇದ್ದಾವೆ. ಹಾಗಾದ್ರೆ ಆ ಪರಿಣಾಮಗಳಲ್ಲೆಲ್ಲ ಆ ವಿಪರೀತ ಮನ್ನನೆ ವ್ಯಾಪ್ತ ಇರುವುದರಿಂದ ಆ ಪರಿಣಾಮದೊಳಗ ನೈಜತೆ, ವಾಸ್ತವಿಕತೆ ಅಥವಾ ತನ್ನತನ ಇಲ್ಲ. ಅದರ ಹೆಸರೇನಿದೆ? ಅನಂತ ಕರ್ಮಗಳ ಅನವರತ ಅಪರಾಧ ಇಂಥದ್ದು ಇದೆ.
ನಿಜವಾಗಿ ಆ ಅಪರಾಧಕ್ಕೆ ಸಮಾನವಾದಂಥ ಶಿಕ್ಷೆ ಇದೆ. ಅಪರಾಧ ಎಷ್ಟು ದೊಡ್ಡದಿದೆ ಅಲ್ಲ, ಅಷ್ಟು ದೊಡ್ಡದ ಶಿಕ್ಷೆ ಇದೆ. ಅಪರಾಧ ಎಷ್ಟು ದೊಡ್ಡದಿದೆ, ಅನಂತ ಗುಣಮಯನಾದಂಥ ಲೋಕದೊಳಗ ಅತ್ಯಂತ ಅದ್ವಿತೀಯ ಮಹಿಮಾವಂತನಾದಂಥ ಅನಾದಿ ಕಾಲದ ಯಾವುದು ಸುಖದ ಅಭಿಲಾಷೆ ಇದೆಯೋ ಅದನ್ನು ಸಹಜವಾಗಿ ಪೂರ್ಣ ಮಾಡಿಗೊಳಿಸುವಂಥ ಯಾವ ಶುದ್ಧಾತ್ಮ ಅದನ್ನು ಅವನನ್ನು ನಿರಂತರ ಏನು ಮಾಡ್ತಾ ಇದ್ದಾನೆ, ಹಿಂಸೆ ಮಾಡ್ತಾ ಇದ್ದಾನೆ, ಘಾತ ಮಾಡ್ತಾ ಇದ್ದಾನೆ, ಅನಾದರ ಮಾಡ್ತಾ ಇದ್ದಾನೆ, ಅಲಕ್ಷ್ಯಕ್ಕೆ ಗುರಿಪಡಿಸ್ತಾ ಇದ್ದಾನೆ. ಅದರ ಫಲ ಅವನಿಗೆ ಅದೇ ಸಮಯದೊಳಗಿದೆ ರೀ. ಏನಿದೆ? ಅನಂತ ದುಃಖ, ಅನಂತ ಆಕುಲತೆ, ಅನಂತ ಪರಾಧೀನತೆ, ಅನಂತ ನಿಕೃಷ್ಟತೆ. ಯಾವ ಪುತ್ರ ಸಜ್ಜನ ಪಿತನ ನಿರಾದರ ಮಾಡ್ತಾನೋ ಆ ಪುತ್ರ ಲೋಕದೊಳಗೆ ಎಷ್ಟು ಬೆಳೆದರನೂ ಕೂಡ ಅವನಿಗೆ ಬೆಲೆ ಎಷ್ಟಿದೆ? ಸಜ್ಜನ ಪಿತನ ನಿರಾದರ ಮಾಡುವಂಥ ಪುತ್ರ ಲೋಕದೊಳಗೆ ಎಷ್ಟು ದೊಡ್ಡವ ಆದ್ರೂ, ವಿದ್ಯೆಯಿಂದಾಗಲಿ ಧನದಿಂದಾಗಲಿ ಎಷ್ಟು ದೊಡ್ಡವ ಆದ್ರೂ ಅವನ ಬೆಲೆ ಕಿಂಚಿತ್ ಮಾತ್ರ ಕೂಡ ಇಲ್ಲ. ತಿಳಿತಾ ಇದೆಯಲ್ಲ ಈ ಮಾತು? ಅದೇ ಪ್ರಕಾರ ಇಲ್ಲಿ ಯಾವುದರ ಜೊತೆಗೇನೂ ಎಂದೂ ಹೋಲಿಸಲಿಕ್ಕಾಗದಂಥ ಧ್ರುವ ದ್ರವ್ಯ, ನಿಜ ಸ್ವಭಾವ, ಯಾವುದರ ಜೊತೆಗೆ ಎಂದೂ ಹೋಲಿಸಲಿಕ್ಕೆ ಆಗುವುದಿಲ್ಲ. ನಮ್ಮ ಆತ್ಮನನ್ನ ಇಂದ್ರನ ಜೊತೆಗೆ ಹೋಲಿಸಬಹುದೇನ್ರಿ? ನಮ್ಮ ಧ್ರುವ ಆತ್ಮನನ್ನ, ದ್ರವ್ಯ ಸ್ವಭಾವದ ಚೈತನ್ಯ ವಸ್ತುವನ್ನ ಇಂದ್ರನ ಜೊತೆಗೆ ಹೋಲಿಸಬಹುದೇನ? ಜಿನೇಂದ್ರನ ಜೊತೆಗೆ, ಸಿದ್ಧರ ಜೊತೆಗೆ, ಕೃತಕೃತ್ಯ ಸಿದ್ಧರ ಜೊತೆಗೆ? ಹಾಗಾದ್ರೆ ಅಂಥ ಆತ್ಮನನ್ನ ಅಲಕ್ಷ್ಯ ಮಾಡೋದು, ನಿರಾದರ ಮಾಡೋದು. ಅಲಕ್ಷ್ಯ ನಿರಾದರ ಮಾಡಬೇಕಾದ್ರೂ ಒಂದಿಷ್ಟು ಯೋಗ್ಯತಾ ಬೇಕ್ರಿ. ಅಲಕ್ಷ್ಯ ನಿರಾದರ ಮಾಡಬೇಕಾದ್ರೂ ಒಂದಿಷ್ಟು ಯೋಗ್ಯತಾ ಬೇಕು. ಹಾಗಾದ್ರೆ ಏನು ಮಾಡ್ತಾ ಇದ್ದಾನೋ? ಅಭಾವ ಮಾಡ್ತಾ. ಅಲಕ್ಷ್ಯದೊಳಗೆ ಅಸ್ತಿತ್ವ ಇದೆ ರೀ, ಹೌದೇನಿಲ್ಲ? ಅಲಕ್ಷ್ಯ ಮಾಡೋದು, ನಿನ್ನ ಕಡೆ ನೋಡೋದೇ ಇಲ್ಲ ಅಂದ್ರೆ ನಿನ್ನ ವಿದ್ಯಮಾನತೆ ಇದೆ. ಹಾಗಾದ್ರೆ ಈ ಪರ್ಯಾಯಕ್ಕೆ ವಿಪರೀತ ಮನ್ನಣೆ ಯಾರ್ಯಾರು? ಪರದ್ರವ್ಯ ಇರುವಂಥ ಪುದ್ಗಲ ಕರ್ಮವನ್ನು ತನ್ನದು ಅಂಥೇಳಿ ಮನ್ನಿಸುವೆಳ್ಳೆದೊಳಗ ಅವನಿಗೆ ತನ್ನ ಸತ್ತಾದ ಸ್ವೀಕಾರ ಇಲ್ಲ. ತಾನೇ ಅದನ್ರಿ, ತಾನೇ ಅರ್ಥಾತ್ ಮನ್ನಿಸುವಂಥವನೇ. ಪರದ್ರವ್ಯ ರೂಪವಿರುವಂಥ ಕರ್ಮವನ್ನು ಮನ್ನಿಸುವಷ್ಟೇ ತನ್ನ ಸತ್ತ ಇದೆ. ಅದರ ಹಿಂದೆ ಎಂಥ ಸತ್ತ ಇದೆ ಅಥವಾ ಆ ಸತ್ತಾಕ ಆಧಾರ ಯಾವುದಿದೆ, ಆ ಸತ್ತ ಯಾವುದರಿಂದ ಉದೇಶ ಬರ್ತಾ ಇದೆ, ಅದರ ಸತ್ತಾದ ಅದರ ಅಸ್ತಿತ್ವದ ಸ್ವೀಕಾರ ಇಲ್ಲ ಅಂಥೇಳಿನ ಪಜ್ಜಯ ಮೂಢಾಹಿ ಪರಸಮಯ. ಸಮಯ ಸಾರದೊಳಗೆ ಎರಡನೇ ಗಾಥೆಯೊಳಗೆ ಪರಸಮಯ ಯಾವುದಕ್ಕಂದ್ರು ಉದ್ಗಲ ಕರ್ಮ ಪ್ರದೇಶದೊಳಗೆ ಯಾವ ಸ್ಥಿರ ಅದನೋ ಪರಸಮಯ. ಅವನಿಗೆ ಸ್ವದ ಸತ್ತಾದ ಸ್ವೀಕಾರ ಇಲ್ಲ, ತನ್ನ ಸ್ವೀಕಾರ ಇದೆ, ಆದರೆ ಎಂಥದ್ದ? ಸಮಯವರ್ತಿ, ವಿಪರೀತ ಅಭಿಪ್ರಾಯ ರೂಪ, ದೇಹ ರೂಪ, ಧನ ರೂಪ, ಒಳ್ಳೆ ವಿಚಾರ ರೂಪ, ಒಳ್ಳೆ ವಿಚಾರ ರೂಪ ಅಂದ್ರೆ ಮನಸ್ಸಿನೊಳಗೆ ಏನಾಯ್ತು? ಒಳ್ಳೆ ವಚನವನ್ನ ಆಡುವಂಥ ರೂಪದ ತನ್ನ ಸ್ವೀಕಾರ. ಶುಭ ಭಾವ ರೂಪದಿಂದ ಯಾವ ಒಂದು ಸಮಯದ ಮಾತು ಇದೆ ಅದರದೇ ರೂಪದಿಂದ ತನ್ನ ಸ್ವೀಕಾರ. ಅದಷ್ಟೇ ತಾನು, ಶರೀರ ಅಷ್ಟೇ ತಾನು. ಶರೀರವನ್ನು ಹೊರತುಪಡಿಸಿ ಈ ಜೀವಕ್ಕ ಸರ್ವಸ್ವ ರೂಪದಿಂದ ಯಾವುದಿದೆ? ಆ ಮಂಗ ಮಾಡಿತಲ್ಲ
ಏನು ಮಾಡಿತು? ನೀರನ್ನು ಕ್ರಮದಿಂದ ಒಂದು ಟಾಚಿಯದೊಳಗೆ ಬಿಟ್ಟು ಅದನ್ನು ಕೂಡ್ರಿಸುವ ವೇಳೆದೊಳಗ ಮಗುವಿನ ರಕ್ಷಣೆ ಮಾಡಿದ್ದಾರೆ. ಕೊನೆಗೇನು ಮಾಡಿತು? ಕೊನೆಗೇನು ಮಾಡಿತ? ನೀರು ಇನ್ನೂ ಮೇಲೆ ಬಂದ ಮೇಲೆ ತಾನಿನ್ನೂ ಮೇಲೆ ಹೋಗುವ ಸಲುವಾಗಿ ಆ ಮರಿಯ ಮೇಲೆ ಹತ್ತಿ ನಿಂತಿದ್ರೆ. ಅಂದ್ರೆ ಅಲ್ಲೇನಿದೆ? ಬಸ್ ತನ್ನ ಸ್ವೀಕಾರ ಆ ಶರೀರ ರೂಪದಿಂದರೆ, ಆ ಶರೀರದ ಸಲುವಾಗಿ ಏನು ಬೇಕಾದ್ದು ಮಾಡಲಿಕ್ಕೆ ತಯಾರಾದನ್ರಿ ಜೀವ. ನರಕದೊಳಗೆ ಅಷ್ಟೆಲ್ಲ ಬಡದಾಟ ಯಾವುದರ ಸಲುವಾಗಿ? ಬಸ್ ಶರೀರ. ಆ ಶರೀರ ಎಂಥದ್ದು ಇದೆ? ನರಕದೊಳಗಿನ ಶರೀರ ಎಂಥದ್ದಿದೆ? ಅತ್ಯಂತ ಕುರೂಪ ಇದೆ, ಘೃಣಾಸ್ಪದ ಇದೆ, ರೋಗಗಳಿಂದ ಜನ್ಮತಃನ ರೋಗಗಳಿಂದ ಗ್ರಸ್ತ ಇದೆ. ಇಲ್ಲೆಂಥ ರೋಗ ರೀ? ಎಷ್ಟಿದೆ ರೋಗ? 16 ಪ್ರಕಾರದ ರೋಗಗಳಿಂದ ಸದೈವ ಹುಟ್ಟಿದ ಆರಭ್ಯದಿಂದ ಆ ಶರೀರ ರೋಗಗಳಿಂದ ಗ್ರಸ್ತ ಇರ್ತಿದೆ, ಸಪ್ತಧಾತುವಿನಿಂದ ರಹಿತ ಇರುವಂಥ ಶರೀರ, ಅಸುಂದರ ಮಹಾಕುರೂಪ ಹುಂಡಕ ಸಂಸ್ಥಾನ, ರೋಗಗ್ರಸ್ತ, ಕ್ಷುಧೆ ತೃಷೆಗಳಿಂದ ನಿರಂತರ ಸಂಕ್ಲಿಷ್ಟ ಆಗುವಂಥದ್ದು. ಅದರ ರಕ್ಷಣೆಯ ಸಲುವಾಗಿ ಓಡಿ ಹೋಗ್ತಿದ್ದೀರಿ ಶಾಲ್ಮಲಿ ವೃಕ್ಷದ ಕೆಳಗ. ಅದರ ರಕ್ಷಣೆಯ ಸಲುವಾಗಿ ಓಡಿ ಹೋಗ್ತಾನೆ ನಾರಕಿ ವೈತರಣಿ ನದಿಯ ಕಡೆಗೆ. ಅದರ ರಕ್ಷಣೆಯ ಸಲುವಾಗಿ ನಿರಂತರ ಉದ್ಯಮ ಮಾಡ್ತಾರೆ. ಹಾಗಾದ್ರೆ ಇದರೊಳಗೆ ಏನು ವ್ಯತ್ಯಾಸ ಇದೆ? ಅದರೊಳಗ ಮತ್ತು ಈ ಶರೀರದೊಳಗೆ ಏನು ವ್ಯತ್ಯಾಸ ಇದೆ ರೀ? ಕನ್ನಡಿ ಮುಂದೆ ನಿಂತು ನೋಡಿದ್ದ ಏನು ವ್ಯತ್ಯಾಸ ಇದೆ ಹೇಳ್ರಿ? ಆ ಶರೀರದೊಳಗ ಈ ಶರೀರದೊಳಗ ಅದು ವೈಕ್ರಿಕಿದೆ, ಇದು ಔದಾರಿಕಿದೆ. ಹೌದೇನ್ರಿ? ಇಲ್ಲ. ಇದ್ರೆ ಇರಬಹುದು. ಆ ಶರೀರ ಈ ಶರೀರದೊಳಗೆ ಏನಾದರೂ ವ್ಯತ್ಯಾಸ ಒಂದು ವೇಳೆ ಬುದ್ಧಲದ ರಚನೆಯೊಳಗೆ ಇದ್ರೆ ಇರಬಹುದು. ಶರೀರ ಬುದ್ಧಿಯೊಳಗೆ ಯಾವ ವ್ಯತ್ಯಾಸ ಇದೆ? ಯಾವ ವ್ಯತ್ಯಾಸ ಇದೆ? ಈ ಮಿಥ್ಯಾ ಮನ್ನನೆ ಅದನ್ನು ನಾನಂಥೇಳಿ ಬರೇ ಮನ್ನಿಸಿದ್ರೆ ಅದು ಅವನದಾಗಲಿಲ್ಲ, ಅದು ಅವನದು ಆಗಲೂ ಇಲ್ಲ. ಅದನ್ನು ತನ್ನದಾಗಿಸಿಕೊಳ್ಳುವ ಸಲುವಾಗಿ ಏನೂ ಅವ ಅದರಲ್ಲೇ ಮಾಡಲಿಲ್ಲ, ತನ್ನಲ್ಲಿನ ಭಾವ ಮಾಡ್ತಾ ಇದ್ದಾನ್ರಿ. ಅದರಲ್ಲೇ ಏನೂ ಮಾಡಲಿಲ್ಲ. ಯಾಕೆ ಅಂತಂದ್ರೆ ಇವನು ಮತ್ತು ಅದರ ಮಧ್ಯದೊಳಗೆ ವಜ್ರದ ಗೋಡೆ ಇದೆ, ಪ್ರವೇಶನ ಇಲ್ಲ, ಸ್ಪರ್ಶ ಇಲ್ಲ. ಇಂಥ ವಾಸ್ತವಿಕತೆಯನ್ನು ತಿಳಿಸಿಕೊಟ್ಟಿರುವಂಥ ಸರ್ವಜ್ಞರ ಪರಂಪರೆಯೊಳಗೆ ತಮ್ಮದು ಜನ್ಮ ಆದದ್ದು ಇದೆ. ಅದರದ್ದು ಉಪಯೋಗ ಏನು ಮಾಡೋದಿದೆ? ಬಸ್ ಮನ್ನಣೆಯನ್ನು ಬಿಟ್ಟುಕೊಡೋದಿದೆ, ಶರೀರವನ್ನು ಬಿಟ್ಟುಕೊಡುವುದಿಲ್ಲ, ಧನವನ್ನು ಬಿಟ್ಟುಕೊಡುವುದಿಲ್ಲ, ಮನಸ್ಸ ವಚನವನ್ನು ಬಿಟ್ಟುಕೊಡುವ ಮಾತಿಲ್ಲ, ಶುಭಾಶುಭ ಭಾವಗಳಿಂದ ರಹಿತಾಗುವ ಮಾತಿಲ್ಲ. ಬಸ್ ಅದು ತಾನು ಅನ್ನುವಂಥ ಅಭಿಪ್ರಾಯವನ್ನು ಬಿಟ್ಟುಕೊಡೋದು. ಹೇಗೆ ಬಿಡೋದ? ಅದರ ಸ್ವರೂಪದ ಜ್ಞಾನಪೂರ್ವಕ ಬಿಡೋದು. ಅದರ ಸ್ವರೂಪದ ಜ್ಞಾನಪೂರ್ವಕಂದ್ರೆ ಅಥವಾ ಅದರ ಸ್ವರೂಪದ ನಿಜವಾದ ಜ್ಞಾನದ ಆಧಾರದಿಂದನೇ ಬಿಡ್ಲಿಕ್ಕೆ ಸಾಧ್ಯ ಇದೆ, ಅನ್ಯಥಾ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅರೆ ಅದು ಬಿಟ್ಟು ಹೋಗುವುದರಿಂದ ಆ ಮನ್ನಣೆ ಬಿಡ್ತಿತ್ತು ಅಂತಂದ್ರೆ ನಿಗೋದದೊಳಗೆ ಸ್ವಂತದ ಶರೀರನೇ ಇಲ್ಲರಿ. ಆದ್ರೆ ಆ ಮನ್ನಣೆ ಅನಂತ ಕಾಲದವರೆಗೆ ಸ್ವಂತ ಶರೀರದ ಅಭಾವದೊಳಗೆ ಇದೆ. ಸಾಪರಾಧ ಅನವರತಂ ಅನಂತೈ ಬದ್ಧತೆ. ಅಪರಾಧ ಸಹಿತ ನೀನು ಎಲ್ಲಿಯವರೆಗೆ ಇದೆ
ಎಲ್ಲಿಯವರೆಗೆ ಅಪರಾಧ ಸಹಿತ ಇದ್ದಿ ಅಲ್ಲಿಯವರೆಗೆ ನಿನಗೆ ಅನಂತ ಸುಖದ ಅನುಭವದ ಅಧಿಕಾರದಿಂದ ನಿನ್ನನ್ನು ಬರ್ಖಾಸ್ತ ಮಾಡಲಾಗಿದೆ. ಇದು ಶಿಕ್ಷೆ ಇದೆ. ಅನಂತ ಗುಣಗಳ ಅಧಿಕಾರದಿಂದ, ಅನಂತ ಗುಣಗಳ ಅಧಿಪತ್ಯತ್ವದಿಂದ ನಿನ್ನನ್ನು ಬರ್ಖಾಸ್ತ ಮಾಡಲಾಗಿದೆ. ಇದು ಶಿಕ್ಷೆ. ಅಖಂಡ ಇವು ಜಯ ಜಯ ಅಂತ ಇದ್ದಾನೆ. ಚಾಮರ ತಗೊಂಡ ಆನಂದದಿಂದ ಭಗವಂತರ ಎದುರಿಗೆ ನೃತ್ಯ ಮಾಡ್ತಾ ಇದ್ದಾನೆ. ಆದರೆ ಅವನನ್ನು ನಿಜ ಪದದಿಂದ ಭ್ರಷ್ಟಗೊಳಿಸಲಾಗಿದೆ. ಶಿಕ್ಷೆ ಏನಿದೆ? ನಿಜ ಪದದಿಂದ. ಅವನದೇ ಆದಂಥ, ಅವನ ರಾಜ್ಯದ, ಅವನ ಅರಮನೆಯೊಳಗೆ ಅವನದೇ ಆದಂಥ ಸಿಂಹಾಸನದಿಂದ ಅವನನ್ನು ಎಳೆದು ಹೊರಗೆ ಹಾಕಲಾಗಿದೆ. ಯಾರು ಹಾಕಿದ್ರಿ? ಇವನ ಮನ್ನನೆ. ಅರೆ, ಮನ್ನನೆಯ ದೋಷ ಲಕ್ಷ್ಯದೊಳಗೆ ಬರೋದ ಈ ಜೀವಕ್ಕೆ ಅತ್ಯಂತ ಕಠಿಣ ಇದೆ. ಪರಿಣಾಮದ ಮಾತ ಒಂದಿಷ್ಟು ಪ್ರಾಮಾಣಿಕತೆ ಬಂತು ಅಂತಂದ್ರೆ ಪರಿಣಾಮದ ಮಾತು ತಿಳಿತಿದ್ದಾರೆ. ಅರೆ ನಾನು ಇಂಥ ಪರಿಣಾಮ ಮಾಡಬಾರ್ದು, ಅರೆ ನನಗಿಂಥ ಪರಿಣಾಮ ಮಾಡೋ ಅವಶ್ಯಕತೆ ಇರಲಿಲ್ಲ. ಈಗ ಲಕ್ಷ್ಯದೊಳಗೆ ಬರ್ತಿದೆ, ಒಂದಿಷ್ಟು ಪ್ರಾಮಾಣಿಕತೆ ತಲೆದೋರಿತು ಅಂತಂದ್ರೆ, ಆದ್ರೆ ಅಭಿಪ್ರಾಯ ಲಕ್ಷ್ಯದೊಳಗೆ ಬರುವುದಿಲ್ಲ. ಅಂಥೇಳನ ಈ ಜೀವ 8 ವರ್ಷ ಕಡಿಮೆ 1 ಕೋಟಿ ಪೂರ್ವ ವರ್ಷಗಳವರೆಗೆ ಜಿನಾಗಮದ ಅಭ್ಯಾಸ ಮಾಡಿದ. ಜಿನೇಂದ್ರ ಪ್ರಭುಗಳು ಹೇಳಿರುವಂಥ ಮೋಕ್ಷ ಮಾರ್ಗದ ಬಾಹ್ಯ ಅಂಗವನ್ನ ಧಾರಣ ಮಾಡಿದ. ಪಂಚಮಹಾವ್ರತ 28 ಮೂಲ ಜಿನಶಾಸನವನ್ನ ಅತ್ಯಂತ ಶ್ರದ್ಧೆಯಿಂದ ಓದಿದ, ತಿಳ್ಕೊಂಡರೆ ಏನಕ್ಕೇನ್ರೆ ಓದಿ ಏನಕ್ಕೇನ್ರೆ ಹೇಳುವ ಮಾತಿಲ್ಲ, ಅಥವಾ ಏನಕ್ಕೇನ್ರೆ ತಿಳ್ಕೊಳ್ಳುವ ಮಾತಿಲ್ಲ. ಹೇಗಿದೆಯೋ ಹಾಗೆ ಶ್ರದ್ಧಾಪೂರ್ವಕ ತಿಳ್ಕೊಂಡ. ಜೀವದ ಸ್ವರೂಪ ಹೀಗೆ ಇದೆ, ಜೀವದ ಸ್ವರೂಪ ಇದರಿಂದ ಅನ್ಯಥಾ ಇಲ್ಲವೇ ಇಲ್ಲ. ತಿಳ್ಕೊಂಡರೆ ಹೇಗಿದೆ ಹಾಗೆ ತಿಳ್ಕೊಂಡ. ಜೀವದ ಸ್ವರೂಪ ತಿಳ್ಕೊಂಡ, ಆಶ್ರವದ ಸ್ವರೂಪ ತಿಳ್ಕೊಂಡ. ಪ್ರಥಮಾನುಯೋಗದೊಳಗೆ ಬರುವಂಥ ಶಲಾಕ ಪುರುಷರ ಜೀವನವನ್ನು ತಿಳ್ಕೊಂಡ. ಕರ್ಣಾನುಯೋಗದೊಳಗೆ ಬರುವಂಥ ಕರ್ಮ ಸ್ಥಿತಿ ಅನುಭಾಗ, ಅವುಗಳಿಗೆ ನಿಮಿತ್ತಭೂತವಾದಂಥ ಪರಿಣಾಮದ ತೀವ್ರತೆ ಮಂದತೆ ಎಲ್ಲವನ್ನು ಹೇಗೆ ಹೇಳಿದಾರೋ ಹಾಗೆ ತಿಳ್ಕೊಂಡ. ದ್ರವ್ಯಾನುಯೋಗದಲ್ಲಿ ಹೇಳಿದಂಥ ಸಪ್ತ ತತ್ವಗಳನ್ನು ಹೇಗಿದಾವೆಯೋ ಹಾಗೆ ತಿಳ್ಕೊಂಡ. ಬಸ್ ಒಂದೇ ಮಾಡಲಿಲ್ಲ. ಏನ? ಆ ಸಪ್ತ ತತ್ವಗಳನ್ನು ತಿಳಿಯುವಂಥವನೊಳಗ ತನ್ನತನದ ಅನುಭವ ಮಾಡಲಿಲ್ಲ. ತಿಳ್ಕೊಳ್ಳುವಂಥವನೊಳಗ ಅರೂಪಿ ಅಸಂಖ್ಯ ಪ್ರದೇಶಿ ಶಬ್ದೇನೋ ಇದೆ ರೀ. ಆದ್ರೆ ಆ ಅಸಂಖ್ಯ ಪ್ರದೇಶದೊಳಗೆ ಯಾವ ಚೈತನ್ಯದ ವ್ಯಾಪ್ತಿ ಇದೆ, ಜ್ಞಾನ ದರ್ಶನ ಸುಖ ವೀರ್ಯಗಳ ವ್ಯಾಪ್ತಿ ಇದೆ. ಅನಂತ 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 ಮಹಿಮಾವಂತ ಗುಣಗಳು ತುಂಬಿಕೊಂಡಿದವೆಯೋ ಅದರ ಒಳಗೆ ಪ್ರವೇಶ ಮಾಡಿ ಆ ರೂಪದ ಅನುಭವ ಮಾತ್ರ ಮಾಡಲಿಲ್ಲ. ಅದರಿಂದ ಅವನಿಗೆ ಆ ಸುಖದಿಂದ ವಂಚಿತ, ಆ ಸಾಮ್ರಾಜ್ಯದಿಂದ ವಂಚಿತ, ಆ ನಿಧಿಯಿಂದ ವಂಚಿತ, ಆ ನಿರಾಕುಲತೆಯಿಂದ ವಂಚಿತ, ಆ ನಿರ್ಭಯತೆಯಿಂದ ವಂಚಿತ, ಆ ನಿರಾಕುಲ ಶಾಂತಿಯಿಂದ ವಂಚಿತ ಉಳಿಬೇಕಾಗಿ ಬಂತು. ಅಂಥೇಳಿ ನಾವು ಮಾಡೋದು ಹೋಗೋದು, ಅದು ಮಾಡೋದು, ಇದು ಅವ್ರ ಕಡೆಯಿಂದ ಅದು ಮಾಡಿಸ್ಕೊಳ್ಳೋದು, ಇದು ಮಾಡಿಸ್ಕೊಳ್ಳೋದು, ಭಗವಂತನ ಭಕ್ತಿ ಮಾಡೋದು, ಸಂವೇದಗಿರಿಯ ಆರೋಹಣೆ ಮಾಡೋದು,
ದೀಕ್ಷಾ ತಗೊಳ್ಳೋದು, ವ್ರತದ ಪಾಲನೆ ಮಾಡೋದು, ಇದು ಬರೀ ಮಾಡುವುದರೊಳಗನ ಜೀವನ ಇಂಥವ ಅನಂತ ಹೋದ್ರಿ. ಇಂಥವ ಅನಂತ ಹೋದು ಅಂದ್ರೆ ಕಾಲ ಎಷ್ಟು ಹೋಯ್ತ್ರಿ. ಇಂಥದ್ದು ಎಂದಾದರೂ ಒಮ್ಮೆ ದುರ್ಲಭತೆಯಿಂದ ಸಿಗ್ತಿದೆ ಇಂಥದ್ದು. ಈಗ ಹೇಳಿದ ಅಂಥದ್ದು ಎಂದಾದರೂ ಒಮ್ಮೆ ಏನ ಅಸಂಖ್ಯ ಕಲ್ಪ ಕಾಲಗಳು ಕಳೆದು ಹೋದ ನಂತರ ಎಂದಾದರೂ ಒಮ್ಮೆ ದೊರಕುವಂಥ ಮನುಷ್ಯ ಭವವು 4 ಕಾರಣಗಳಿಂದ ನಿರರ್ಥಕವಾಗಿ ಹೋಗ್ತಿದೆ ಅಂಥೇಳಿ ಹೇಳಿದ್ರು. ಆದರೆ ಆ 4 ಕಾರಣಗಳನ್ನು ಕೂಡ ಮೀರಿ ಈ ಜೀವ ಅನಂತ ಬಾರಿ ಮುನಿವ್ರತಧಾರ ಅನಂತ ಬಾರ ಅಂಥೇಳಿ ಹೇಳಿದ್ರಲ್ಲ, ಅವೆಲ್ಲ ನಿರರ್ಥಕ ಆಗವು. ಎಷ್ಟಾದವು ಅವುಗಳಲ್ಲಿ ಇವು ಅನಂತ ಅದು ಅಂದಮೇಲೆ ಈ ಜೀವ ಸಂಸಾರದಲ್ಲಿ ಪರಾಧೀನತೆಯಿಂದ ವಿಪರೀತ ಮನ್ನಣೆಯೊಳಗೆ ಉಳಿದಿರುವ ಕಾಲ ಎಷ್ಟು, ಕಳೆದಿರುವ ಕಾಲ ಎಷ್ಟ. ಮೊನ್ನೆ ಹೇಳಿತಲ್ಲ, ಅಂತರ್ಮುಹೂರ್ತ ಇರುವಳದೊಳಗ ತನ್ನ ಕಾರ್ಯ ಮಾಡಿಕೊಂಡು 2000 ಸಾಗರದೊಳಗ ಅಂತರ್ಮುಹೂರ್ತ ಮಾತ್ರ ಶೇಷ ಇರುವಳೆದೊಳಗೆ ತನ್ನನ್ನು ತಾನು ತಿಳ್ಕೊಂಡು ಮೋಕ್ಷ ಮಾರ್ಗದೊಳಗೆ ಬಂದು ಸಾಕ್ಷಾತ್ ಮೋಕ್ಷ ಪ್ರಾಪ್ತ ಮಾಡಿಕೊಂಡಂಥ ಜೀವಗಳು ಎಷ್ಟ್ರಿ, ಅಸಂಖ್ಯಾತ ಅನ್ರಿ. ಆದ್ರೆ ಅಂಥವು ಕೂಡ ಅಸಂಖ್ಯಾತ ಇರಬೇಕಾದ್ರೆ ನಾನು ಈ ಪರಾಧೀನತೆಯೊಳಗೆ ವಿಪರೀತ ಮನ್ನಣೆಯೊಳಗೆ ಪರದ್ರವ್ಯವಿರುವಂಥ ಪುದ್ಗಲ ಕರ್ಮವನ್ನು ನನ್ನದು ಅಂಥೇಳಿ ಮನ್ನಿಸುವಂಥ ವಿಪರೀತ 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 ಜೀವನದೊಳಗೆ ಎಷ್ಟು ಕಾಲ ಕಳೆದೆವು. ಆದರೂ ನನಗೇನು ಅನ್ನಿಸ್ತಾ ಇಲ್ಲ. ಉತ್ಸಾಹನ ಇದೆಯಲ್ಲ, ಉತ್ಸಾಹನ ಇದೇನಲ್ರಿ. ವರ್ತಮಾನ ಪರ್ಯಾಯಕ್ಕೆ ಸಂಬಂಧಿಸಿದ ಒಂದೊಂದು ಉತ್ಕೃಷ್ಟ ನಿಕೃಷ್ಟ ಎಂಥ ಮಧ್ಯಮ ಏನೆಲ್ಲ ಪರಿಣಾಮ ಅದಾವ, ಕಾರ್ಯ ಅದಾವ, ಅವುಗಳಲ್ಲೇ ಉತ್ಸಾಹ ಇದೇನಿಲ್ರಿ. ಯಾವೆಲ್ಲ ಪರಿಣಾಮ ರೂಪದ ಕಾರ್ಯ ಅಥವಾ ಪ್ರವೃತ್ತಿ ಅದರೊಳಗೆ ಉತ್ಸಾಹ ಇದೇನು, ಬೇಸರ ಇದೆ, ಭಾರ ರೂಪ ಅನಿಸಿದೆ ಏನ್ರಿ. ಉತ್ಸಾಹನ ಇದೆ. ಜಗ ಜಾಗೆ ಯಾವಾಗ ಸಂಗೀತನ ಪಡೆದ ಅವಾಗ ಮತ್ತು ವಿಷಯವನ್ನು ಸಕ್ಕಡೆಗಿನ ಪಲಾಯನ ಮಾಡಿದ. ಓದಿದ್ರು, ವ್ರತಾದಿಗಳ ಆಚರಣೆ ಮಾಡಿದರು, ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡಿದರನು ಕೂಡ ಯಾವ್ಯಾವುದೋ ಪರದ ಕಾರ್ಯದೊಳಗೆ ಉತ್ಸಾಹ. ಪರದಿಂದ ನಿರುತ್ಸಾಹಿ ನಿರುದ್ಯಮಿ ಜೀವನ ಯಾರ್ದಿದೆ ಹೇಳಿ. ಇಂದು ಪ್ರಚಲಿತ ಧರ್ಮದ ಕ್ಷೇತ್ರದಲ್ಲಿ ಯಾರ್ಯಾರನ್ನ ನಾವು ನೋಡ್ತೇವೆ, ಜ್ಞಾನದ ಕ್ಷೇತ್ರ ಇರಲಿ ಅಥವಾ ಆಚರಣೆಯ ಕ್ಷೇತ್ರ ಇರಲಿ, ನಿರುದ್ಯಮಿ ನಿರುತ್ಸಾಹಿ ಯಾರದಾರ್ರಿ. ಶರೀರ ಅತ್ಯಂತ ಶಿಥಿಲಾಗಿದ್ರೂ ಕೂಡ ಉತ್ಸಾಹ ಇದೆ. ಎಲ್ಲಿ? ಪರದೊಳಗನಲ್ಲ. ಪರದ್ರವ್ಯ ರೂಪವಿರುವಂತಹ ಪುದ್ಗಲ ಕರ್ಮವನ್ನು ತನ್ನದಂಥೇಳಿ ಮನ್ನಿಸಿ ಏನೇನೋ ಪ್ರವೃತ್ತಿ ಹೇಳಿದ್ರ ಸ್ವಲ್ಪ ಕಠೋರ ಅನ್ನಿಸಿದ್ರೂ ಕೂಡ ಸತ್ಯ ಇದೆ ರೀ. ದಶಲಕ್ಷಣದ ಆಚರಣೆಯನ್ನ ಹೊರಗೆ ಮಾಡುವುದರೊಳಗೆ ಉತ್ಸಾಹ ಇದೆಯೋ ಅಥವಾ ಹೊರಗಿನ ಬಗ್ಗೆ ಬಾಹ್ಯದ ಕುರಿತಾಗಿ ದೇಹ ಮನಸ್ಸ ವಚನ ರೀ. ಬಾಹ್ಯ ಅಂತಂದ್ರೆ ಜನಸಮೂಹ ಅಲ್ಲ, ಬಾಹ್ಯ ಅಂತಂದ್ರೆ ಮಂದಿರ ಅಲ್ಲ. ಮಂದಿರಕ್ಕೆ ಹೋಗ್ಲಿಕ್ಕೆ ಬೇಕ, ಅಲ್ಲಿ ಜನರು ಇರೋರನ. ಆದ್ರೆ ನನಗ ಈ ಶಾರೀರಿಕ ಕ್ರಿಯೆ, ಈ ಮಾನಸಿಕ ಕ್ರಿಯೆ, ಈ ವಚನಿಕ ಕ್ರಿಯೆ ನನ್ನವು ಅಂಥೇಳಿ ನಾನು ಮನ್ನಿಸಿ ಅದರೊಳಗೆ ಉತ್ಸಾಹಿತ ಆಗ್ತಾ ಇದ್ದೇನೆ, ತೃಪ್ತ ಆಗ್ತಾ ಇದ್ದೇನೆ, ಧರ್ಮ ಮನ್ನಿಸ್ತಾ ಇದ್ದೇನೆ, ಜೀವನದ ಸಾರ್ಥಕತೆ ಮನ್ನಿಸ್ತಾ ಇದ್ದೇನೆ. ಅದರಿಂದ ಯಾವಾಗ ನಂದು ಬಿಡುಗಡೆ ಆಗೋದ? ಪರದ ಉತ್ಸಾಹ ಯಾವಾಗ ಕಡಿಮೆ ಆಗೋದ? ಪರದ ಕಾರ್ಯ ತನ್ನಷ್ಟಕ್ಕೆ ತಾನೇ ಆಗ್ತಿರ್ತಿದೆ. ಆದರೆ ಇವು ಬರೀ ಮನ್ನಣೆಯೊಳಗ ಅದನ್ನು ತನ್ನದು ಅಂಥೇಳಿ ತಿಳಿತಾರೆ. ಬರೀ ಮನ್ನಣೆಯೊಳಗೆ ಅದರಿಂದ ಮಹಾನ್ ಹಾನಿ ಏನ? ಈ ಯಾವ ಜ್ಞಾನದ ವಿಕಾಸ ಇದೆಯೋ ಇದರಿಂದ ಯಾವ ತ್ರಿಕಾಲಿ ಜ್ಞಾನಮಯ ಅನಂತ ಸುಖ ಸ್ವಭಾವಿಯಾದಂಥ ಆ ನಿಜ ತತ್ವವನ್ನು
ಗ್ರಹಣ ಮಾಡಿ ಕಂಡು ಅನುಭವಿಸಿ ತೃಪ್ತ ಆಗಬೇಕಾಗಿತ್ತಲ್ಲ, ಆ ಅವಸರ ಹೊರಟು ಹೋಗ್ತಿದೆ. ಅದುವೇ ಹಾನಿ ಇದೆ ರೀ. ಹಾಗಾದ್ರೆ ಅಂಥ ಸುಂದರ ಅವಸರವನ್ನು ಕೊಟ್ಟ ಒಂದಿಷ್ಟು ಪುಣ್ಯವನ್ನು ತಗೊಂಡ್ರೆ ಅದರೊಳಗೆ ನಮಗೆ ಮತ್ತೆ ಇನ್ನೂ ಏನಿದೆ ರೀ? ತೃಪ್ತಿ ಇದೆ. ಇದೇ ನಡೆದಿದೆ. ಧರ್ಮ ಓದನೂ ಇದೇ ನಡೆದಿದೆ, ಧರ್ಮ ಕೇಳನೂ ಇದೇ ನಡೆದಿದೆ, ಧರ್ಮ ಕಲಿತನೂ ಇದೇ ನಡೆದಿದೆ. ಧರ್ಮದ ಆಚರಣೆಯೊಳಗೆ ಶ್ರದ್ಧೆ ಭಕ್ತಿಯಿಂದ ಸಾಧ್ಯ ಆದಷ್ಟು ಮುಂದುವರೆದ್ರೂ ಇದೇ ನಡೆದ. ಸಾಧ್ಯ ಆದಷ್ಟೇನ ಹೇಳಿದ ಮುನಿವ್ರತ ಧಾರ ಅನಂತ. ಒಂದು ಸಲ ದೃಷ್ಟಿಯೊಳಗ ಅವೆಲ್ಲ ಘಟನೆಗಳು ಬರಬೇಕ್ರಿ. ಎಲ್ಲ ಅಂದ್ರೆ ಅಂಥವು ಇಂಥದ್ರೊಳಗರೆ ಇಂಥ ಪರದ ಮನ್ನನೆಯೊಳಗೆ ಪುದ್ಗಲ ಕರ್ಮವನ್ನು ತಾನೆನ್ನುವ ಅಭಿಪ್ರಾಯದೊಂದಿಗೆ ತನ್ನ ನೈಜತೆಯನ್ನ, ತನ್ನ ವಾಸ್ತವಿಕತೆಯನ್ನ, ತನ್ನ ನಿಧಿಯನ್ನ, ತನ್ನ ನಿರಾಕುಲ ನಿರ್ಭಯ ಸ್ಥಾನವನ್ನ ತಾನು ಕೈಯಾರೆ ಬಿಟ್ಟುಕೊಟ್ಟನಲ್ಲ, ಈಗ ಬಿಟ್ಟು ಕೊಡ್ತಾ ಇದ್ದೇನಲ್ಲ, ಇದರ ಕಡೆಗೆ ನಮ್ಮದು ಗಮನ ಅಥವಾ ಅವಲೋಕನ ಅಥವಾ ಪ್ರಾಮಾಣಿಕ ರೂಪದಿಂದ ಒಂದು ದೃಷ್ಟಿಕ್ಷೇಪ ಆಗೋದಿದೆ. ಬುಟ್ಟಿಯಲ್ಲಿ ಏನಿದೆ ಬಾಳಲಿ ಗಳಿಸಿದೆ. ಏನು ಗಳಿಸಿದೆವನು? ಒಂದು ಸಲ, ದಿನನಿತ್ಯವೂ ಒಂದು ಸಲ ದ್ವಾದಶಾನುಪ್ರೇಕ್ಷೆ ಅನ್ನೋದಿದೆ ಅಲ್ಲ, ದಿನನಿತ್ಯವೂ ಒಂದು ಸಲ. ಹಾಗಾದ್ರೆ ಬರೇ ಅನ್ನೋದಿದೆ, ನೋಡೋದಿದೆ. ನನ್ನ ಬುಟ್ಟಿಯೊಳಗೆ ಏನು ಬಂದು ಬಿದ್ದದ್ದಿದೆ, ಆ ಬುಟ್ಟಿಯೊಳಗಿಂದ ಒಂದೊಂದು ದಿವಸ ರೂಪದ ಮಹಾನ್ ನಿಧಿಗಳನ್ನು ನಾನು ಹೊರಗೆ ಹಾಕಿದ್ದೇನೆ. ಮನುಷ್ಯ ಭವವೆಂಬ, ಉತ್ತಮ ಕುಲವೆಂಬ, ಸಂಜ್ಞಿ ಪಂಚೇಂದ್ರಿಯವೆಂಬ, ಜಿನದೇವ ಮತ್ತು ಜಿನಶ್ರುತದ ಸಾನ್ನಿಧ್ಯವೆಂಬ ಒಂದೊಂದು ನಿಧಿ ರೂಪದ ರತ್ನಗಳನ್ನು ಆ ಬುಟ್ಟಿಯಿಂದ ಹೊರಗೆ ಹಾಕ್ತಾ ಇದ್ದೇವೆ. ಪ್ರತಿಯಾಗಿ ಆ ಬುಟ್ಟಿಯೊಳಗೆ ಏನು ಬರ್ತಾ ಇದೆ? ಬುಟ್ಟಿಯಲ್ಲಿ ಏನಿದೆ? ಬಾಳಲಿ ಗಳಿಸಿದೆ. ಮೆಲ್ಲನೆ ಮರೆಯದೆ ನೋಡಣ್ಣ. ಭ್ರಾಂತಿಯಿಂದ ಇದ್ದ ಆ ಭ್ರಾಂತಿಯ ಪರಿಹಾರ ಅನಂತ ಕಾಲದೊಳಗಾಗುವುದಿಲ್ಲ. ನಾ ಬಹಳ ತಿಳಿದಿದ್ದೇನೋ, ನನಗೆಲ್ಲ ಗೊತ್ತಿದೆ. ನನ್ನ ಜೀವನದೊಳಗೆ ಪಾಪ ಇಲ್ಲ, ನನ್ನ ಜೀವನದೊಳಗೆ ಭಕ್ಷಾದಿಗಳಿಲ್ಲ, ನನ್ನ ಜೀವನದೊಳಗೆ ಆಸಕ್ತಿ ಇಲ್ಲ, ವಂಚನೆ ಇಲ್ಲ, ಕ್ರೋಧ ಇಲ್ಲ. ಇಷ್ಟು ತಿಳ್ಕೊಂಡ ಅವಲೋಕನೆ ಮಾಡಿ ಅಥವಾ ಅಷ್ಟರ ಸಲುವಾಗಿ ಜಾಗೃತ ಇದ್ದ ನನ್ನನ್ನು ನಾನು ಧನ್ಯ ಅಂಥೇಳಿ ತಿಳ್ಕೊಳ್ಳುವ ಭ್ರಾಂತಿಯೊಳಗೆ ಸಿಕ್ಕಾಕೊಂಡ್ರೆ ಆ ಭ್ರಾಂತಿ ಬೆಳೀತಾ ಹೋಗ್ತಿದೆ ಅನಂತ ಕಾಲದವರೆಗೆ. ಎಲ್ಲಿಯವರೆಗೆ ಇವೆಲ್ಲ ಪರಿಣಾಮಗಳಿಂದ ಭಿನ್ನ ಅಭೇದ ಏಕ ಪ್ರಕಾರದ ಧ್ರುವ ನ್ಯಾಯಕ ಚೈತನ್ಯ ಜ್ಞಾನ ದರ್ಶನ ಅಲ್ಲಿ ಯಾವ ಪ್ರಕಾರದ ವಿಕಲ್ಪ ಇಲ್ಲ. ಯಾಕೆ ಅಂತಂದ್ರೆ ವಿಪರೀತ ಮನ್ನಣೆಯನ್ನು ತೆಗೆದು ಹಾಕಿದ ನಂತರ ವಿಕಲ್ಪ ಎಲ್ಲಿರ್ತವೆ? ಯಾವುದರ ಆಧಾರದಿಂದ ಇರ್ತವೆ? ಅವುಗಳ ಕಾರ್ಯ ಏನ್ರೆ? ಏನು ಕಾರ್ಯ? ಮನೆ ಕೆಲಸ ಎಲ್ಲ ಬೆಳಗಾಗೋದ್ರೊಳಗೆ ನಾನೇ ಚಾಕಚಕ್ಯತೆಯಿಂದ ಮಾಡಿ ಮುಗಿಸಿದ್ರೆ ನೌಕರ ಬಂದು ಮಾಡುವ ಅವಶ್ಯಕತೆ ಕೆಲಸ ಏನಿದೆ ರೀ ಅವನ ಸಲುವಾಗಿ? ಯಾರು ಪಗಾರ ಕೊಡ್ತಾರ್ರಿ ಅವನಿಗೆ? ಕೆಲಸನೇ ಏನಿಲ್ಲ ಅಂದಮೇಲೆ ಹಾಗಾದ್ರೆ ನನ್ನ ಸುಖದ ಕಾರ್ಯವನ್ನು ನಾನು ಮಾಡಿ ಮುಗಿಸಿದ ನಂತರ ನನ್ನ ಸುಖದೊಳಗೆ ಯಾವುದೋ ಬಾಧೆ ಇದೆ, ಆ ಕಸವನ್ನು, ಆ ಮಲಿನತೆಯನ್ನು ಹೊರಗೆ ಹಾಕಿದ ನಂತರ ನಿದ್ರೆಯಿಂದ ಎಚ್ಚರ ಆಗ್ತಾ ಇದ್ದ ಹಾಗೆ, ಮೋಹ ನಿದ್ರೆಯಿಂದ ಎಚ್ಚರ ಆಗ್ತಾ ಇದ್ದ ಹಾಗೆ ಆ ಕಸವನ್ನು ನನ್ನ ಸುಖದೊಳಗ, ನನ್ನ ನಿರಾಕುಲ ಶಾಂತಿಯೊಳಗ ಯಾವುದು ವಿಘ್ನವನ್ನುಂಟು ಮಾಡ್ತಾ ಇದೆ, ಆ ಕಸವನ್ನು ಹೊರಗೆ ಹಾಕಿದ ನಂತರ ನನಗೆ ಪುಣ್ಯ ರೂಪದ ನೌಕರಿ ಅದಕ್ಕೆ ಬೇಕಾಗಿದಂದ್ರೆ ನನಗೆ ಅನುಕೂಲ ಮಾಡಿಕೊಡು. ನನಗೆ ಅನುಕೂಲ ಏನು ಆಗಬೇಕಾಗಿತ್ತು ಅದು ಆಗಿ ಹೋಯ್ತಲ್ಲ. ಏನು ಬೇಕಾಗಿದೆ? ಯಾವ ದಶಲಕ್ಷಣದ ದಾರಿ ನೋಡೋದಿದೆ? ಯಾವ ಮನುಷ್ಯ ಭವವನ್ನು ಕಾಯ್ಕೊಳ್ಳುವ ಸಲುವಾಗಿ ಪ್ರಯತ್ನ ಮಾಡೋದಿದೆ? ಮನುಷ್ಯ ಅನ್ನೋದು ಕಲಂಕಿದೆ ಈ ಜೀವದ ಸಲುವಾಗಿ. ಜೀವದ ಅನುಭವದೊಳಗ ಮನುಷ್ಯ ಅನ್ನೋದು ಕಲಂಕಿದೆ ರೀ. ಅರೆ ಸಿದ್ಧ ಅನ್ನೋದಕ್ಕೂ ಕೂಡ ಪ್ರವೇಶ ಇಲ್ಲ ಅಂದ ಮೇಲೆ ಇಲ್ಲೇನು ಮನುಷ್ಯ ಅನ್ನೋದು ಯಾತಕ್ಕೆ ಉಳಿದ? ಪರ್ವಗಳು ಯಾತಕ್ಕೆ ಬೇಕಾಗಿದ್ದಾವೆ? ಯಾವುದರದ್ದು ದಾರಿ ನೋಡುವ ಅವಶ್ಯಕತೆ ಇಲ್ಲ.
ಸಂಯೋಗ ಬೇಕಿಲ್ಲ, ಶುಭ ಬೇಕಿಲ್ಲ, ಏನು ಬೇಕಿಲ್ಲ ಈ ಶುದ್ಧ ಸ್ವಭಾವಕ. ಬಹಳ ಅದ್ಭುತ ಮಾತಿದೆ ರೀ. ಸಾಪರಾಧ ಅನವರತಂ ಅನಂತೈ ಬದ್ಧತೆ. ಪರದ್ರವ್ಯ ರೂಪವಿರುವ ಪುದ್ಗಲ ಕರ್ಮಗಳನ್ನು ತನ್ನ ರೂಪವಾಗಿ ಮನ್ನಿಸುವಂಥ ಮಿಥ್ಯಾದೃಷ್ಟಿ ಜೀವನು ಅಖಂಡ ಧಾರಾ ಪ್ರವಾಹ ರೂಪದಿಂದ ಗಣನಾತೀತ, ಗಣನೆ ಮಾಡೋದು ಸಾಧ್ಯ ಇಲ್ಲ, ಗಣನಾತೀತ ಜ್ಞಾನಾವರಣಾದಿ ರೂಪವಾಗಿ ಬಂಧಿಸುವಂಥ, ಬಂಧಿಸಿರುವಂಥ ಉದ್ಗಲ ಕರ್ಮಗಳ ಮೂಲಕ ಬಂಧಿಸಲ್ಪಡುತ್ತಾರೆ. ಏನು ಹೇಳಿದ್ರು ಇಲ್ಲಿ ಎರಡು ಒಂದು ನೋಡ್ರಿ. ಬಂಧಿಸಿರುವಂಥ ಪುದ್ಗಲ ವರ್ಗನ, ಗಣನಾತೀತ ಜ್ಞಾನಾವರಣಾದಿ ರೂಪವಾಗಿ ಬಂಧಿಸಿರುವಂತಹ ಪುದ್ಗಲ ವರ್ಗನಗಳ ಮೂಲಕ ಬಂಧಿಸಲ್ಪಡುತ್ತಾರೆ. ಅವು ಸ್ವಯಂ ಒಂದಕ್ಕೊಂದು ಬಂಧಿತಾಗಿದ್ದಾವೆ. ಪುದ್ಗಲ ವರ್ಗನಗಳ ಜ್ಞಾನಾವರಣಾದಿ ರೂಪದಿಂದ ಗಣನಾತೀತ ಎಷ್ಟದವೋ, ಒಂದು ಪ್ರಕೃತಿ, ಎರಡು ಪ್ರಕೃತಿ, ಎಷ್ಟ್ರಿ ಗಣನಾತೀತ. ಯಾಕೆ ಅಂತಂದ್ರೆ ಒಂದು ಸಮಯದೊಳಗ ಜ್ಞಾನಾವರಣೀಯದು ಉತ್ಕೃಷ್ಟ ಬಂಧ 20 ಕೋಟಿ ಸಾಗರ ಇದೆಯಲ್ಲ. ಹಾಗಾದ್ರೆ ಅದು ಉತ್ಕೃಷ್ಟ ಆಯಿತು. ಮತ್ತು ಮಧ್ಯಮ ಜಘನ್ಯ ಸಮಯಕ್ಕೆ ಎಷ್ಟ್ರಿ ಗಣನಾತೀತ. ಅವು ಸ್ವಯಂ ಒಂದಕ್ಕೊಂದು ಬಂಧಿತದವ್ರಿ. ಏನ ಕರ್ಮವರ್ಗನಗಳು, ಅವುಗಳಿಂದ ಇವು ಬಂಧಿತದಂತೆ. ಎಂಥ ಶಬ್ದ ಇದೆ ನೋಡ್ರಿ. ಅವು ಸ್ವಯಂ ಒಂದಕ್ಕೊಂದು ಕಟ್ಕೊಂಡಿದ್ದಾವು. ಅವು ಎಲ್ಲ ಕೂಡಿದ ಏನು ಕಟ್ಕೊಂಡಿದ್ದಾವು, ಅದರೊಳಗೆ ಇವು ಸಿಕ್ಕೊಂಡಿದ್ದಾನ್ರಿ. ಇವನನ್ನು ಕಟ್ಟಿ ಹಾಕಿದವು. ಮೊದಲು ಅವು ತಮ್ಮ ತಾವು ಕಟ್ಕೊಂಡಿದ್ದಾವ್ರಿ, ಆಮೇಲೆ ಇವನನ್ನು ಕಟ್ಟಿ ಹಾಕಿದವು. ಕಠಿಣ ಇದೆಯಲ್ಲ. ಹಾಗಾದ್ರೆ ಅವುಗಳಿಂದ ಬಿಡಿಸ್ಕೊಳ್ಳುವ ಸಲುವಾಗಿ ನೀವು ಏನೇನು ಮಾಡಬೇಕಾಗೋದು? ಕಟ್ಕೊಳ್ಳುವ ಸಲುವಾಗಿ ಏನು ಮಾಡಲಿಲ್ಲ. ಬಸ್ ವಿಪರೀತ ಮನ್ನನಿಯೊಳಗೆ ಬಿದ್ದುಕೊಂಡಿದ್ದಾನ್ರಿ. ಯಾವ ನಿಶ್ಚೇಷ್ಟು ಬಿದ್ದುಕೊಂಡಿದ್ದಾನೋ, ಮಾಡ್ತಾರಲ್ಲ ಕಳ್ಳರ, ಏನೋ ಲೂಟಿ ಮಾಡುವಂಥವ್ರ, ಮೊದಲವನನ್ನು ಏನು ಮಾಡ್ತಾರೋ, ಏನೋ ವಾಸನೆ ಕೊಟ್ಟು ಅಥವಾ ತಿನ್ನಿಸಿ ನಿಶ್ಚೇಷ್ಟು ಮಾಡ್ತಾರೆ. ಆಮೇಲೆ ಕೈ ಕಾಲು ಕಟ್ಟಿ ಎತ್ತಿ ಒಯ್ತಾರೆ. ಹೌದು ಅಲ್ಲ? ಹಾಗೆಯೇ ಇವ ಮಿಥ್ಯಾ ಮನ್ನನೆಯೊಳಗೆ ಬಿದ್ದುಕೊಂಡಿದ್ದಾನೆ. ಆದ್ರೂ ಕೂಡ ಅವನನ್ನು ಕಟ್ಟುವ ಸಲುವಾಗಿ ಅವು ಒಂದಕ್ಕೊಂದು ಮೊದಲು ಕಟ್ಕೊಂಡು ಭದ್ರವಾಗಿ ಆ ಕಾರ್ಮನ ವರ್ಗನಗಳ ಕರ್ಮರೂಪ ತಾಳಿ ಒಂದಕ್ಕೊಂದು ಕಟ್ಕೊಂಡು ಭದ್ರವಾಗಿ, ಆಮೇಲೆ ಆ ಭದ್ರ ಜಟಿಲ ಇದೆಯಲ್ಲ ಅದರ ಮೂಲಕ ಇವನನ್ನು ಕಟ್ಟಿದ್ರು. ಅಂದರೆ ಇದರಿಂದ ತಿಳಿದೇನು ಬರ್ತಿದೆ? ಅದು ಸುಲಭ ಇತ್ತು ಅಂತಂದ್ರೆ ನೀವು ಸುಲಭವಾಗಿ ಬಿಡಿಸ್ಕೊಳ್ಬೋದು. ಆದ್ರೆ ಅವು ಗಂಟೆ ಎಂಥವದವ್ರಿ, ಒಂದಕ್ಕೊಂದು ಗಣನಾತೀತರು. ಎಷ್ಟು ಗಂಟೆ ಅದಾವು? ಗಣನಾತೀತ. ಲೆಕ್ಕಕ್ಕೆ ಗುರಿ ಆಗುವುದಿಲ್ಲ, ಅವು ಲೆಕ್ಕದೊಳಗೆ ಬರುವುದಿಲ್ಲ. ಅಷ್ಟದವ ಅವರೇ ಕಟ್ಕೊಂಡಿದ್ದವು. ಆದ್ರೆ ಅಷ್ಟೆಲ್ಲ ಇದ್ರೂ ಕೂಡ ಇವು ತನ್ನಲ್ಲೇ ತಾನು ಎಚ್ಚರಾದ ಅಂತಂದ್ರೆ ಅವುದೇನೂ ನಡೆಯೋದಂತೆ. ಇಂಥ ಚೈತನ್ಯ ಪ್ರಭು, ಚೈತನ್ಯ ಚಕ್ರವರ್ತಿ, ಜ್ಞಾನ ಸ್ವಭಾವಿ, ಆನಂದದ ನಿಧಿ, ಅನಂತ 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 ಗುಣರತ್ನಗಳ ಸಾಗರ ಸದೃಶ್ಯ ಆತ್ಮ. ಇಷ್ಟೆಲ್ಲ ಕಿವಿ ಮೇಲೆ ಬಿದ್ರೂ, ಬುದ್ಧಿಯೊಳಗೆ ಬಂದ್ರೂ ಆ ಬುದ್ಧಿಗೆ ಆ ಆತ್ಮ ಮಾತ್ರ ರುಚಿಸ್ತಾನೇ ಇಲ್ಲ. ಆ ಬುದ್ಧಿ ಆ ಏನು ಕೇಳ್ತಾ ಇದೆ, ತಿಳಿತಾ ಇದೆ, ಹೇಳ್ತಾ ಇದೆ, ಅದರೊಳಗನ ತೃಪ್ತಿ ಇದೆ. ಆ ವಿಪರೀತ ಮನ್ನನೆಯನ್ನು ಅವುಗಳನ್ನು ತನ್ನವೆಂದು ಮನ್ನಿಸುತ್ತಾನೆ. ಆ ಮನ್ನನೆಯನ್ನು ಹೇಗೆ ನೋಡೋದಾ? ಹೇಗಿಟ್ಟುಕೊಳ್ಳೋದು? ಆ ಮನ್ನನೆಯನ್ನು ಹಿಡ್ಕೊಳ್ಳೋದು ಹೇಗೆ ಅಂತಂದ್ರೆ ಅದರ ಫಲದ ಮೂಲಕನ ಅವಲೋಕನೆ ಮಾಡೋದು, ಅಂದಾಜು ಮಾಡೋದು ಅಷ್ಟೇ. ಅದರ ಫಲದ ಮೂಲಕ
ಏನು ಮಾಡಿದ? 9ನೇ ಗ್ರೀವೆಯಕದೊಳಗೆ ಏನು ಮಾಡಿದ? ಈ 6 ಖಂಡದ ಅಧಿಪತಿ ನಾನಂಥೇಳಿ ತಿಳಿದು. ಬ್ರಹ್ಮದತ್ತ ಏನು ಮಾಡಿದ? ನಾನಂಥೇಳಿ ತಿಳಿದೇನು ಮನ್ನಿಸಿದ? ಮನ್ನಿಸದ ಮಾತ್ರಕ್ಕದ ಅವನದಾಯ್ತನ? ತಂದು ಮಾಡ್ಕೊಂಡೇನವ? ಇಲ್ಲ. ಹಾಗಾದ್ರೆ ಆ ಮನ್ನನಿಯಿಂದ ಎಲ್ಲಿ ಹೋದವ? 7ನೇ ನರಕ. ಒಂದು ಶ್ವಾಸದ ಈ ನಿಯಮಸಾರದ ನೀತಿಯೊಳಗೆ ಬಹಳ ಬಾರಿ ಬರ್ತಿದೆ. ಒಂದು ಶ್ವಾಸದ ಆ ಭೋಗದ ಪರಿಣಾಮ, ವಿಪರೀತ ಮನ್ನನೆಯ ಆಧಾರದಿಂದ ಯಾವ ಭೋಗದ ಪರಿಣಾಮ ಆಗಿತ್ತು ಅದು 11 ಲಕ್ಷ ಎಷ್ಟು ಹೇಳಿದ್ದಾರೆ, ಇದಕ್ಕಿಂತ ಸಂಖ್ಯೆ ಹೇಳಿದ್ದಾರೆ. ಅಷ್ಟು ವರ್ಷ ರೀ. 925 ಇದೆ, 11 ಲಕ್ಷ ಇದೆ, 1000 ಎಷ್ಟಿದೆ ಅಷ್ಟು ನೆನಪಿಲ್ಲ. 11 ಲಕ್ಷ ಇದೆ, ಮಧ್ಯದೊಳಗೆ ಎಷ್ಟೋ 1000 ಇದೆ, ಮುಂದೆ 925 ಇದೆ. ಅಷ್ಟು ವರ್ಷ ರೀ. ಯಾವುದರ ಫಲ? ಒಂದು ಶ್ವಾಸ ಮಾತ್ರ ಸಮಯದೊಳಗೆ ಚಕ್ರವರ್ತಿಯ ಭೋಗದ ಅನುಭವದ ಅಷ್ಟು ವರ್ಷ ರೀ. ಫಲ ಏನ? 7ನೇ ನರಕದ ದುಃಖ ರೀ. ಅಷ್ಟು ವರ್ಷ 7ನೇ ನರಕದ ದುಃಖ ಹೋಗಿಸೋದು. ಏನು ಮಾಡಿದ? ಬರೀ ಮನ್ನಿಸಿದ. ಸುಖ ಯಾವುದರದ್ದು ಭವಿಷ್ಯದ? ಯಾವುದರದ್ದು ಭವಿಷ್ಯದ? ರಾಗದ್ದನಲ್ಲ. ಏನು ವಿಪರೀತ ಮನ್ನನೆ ಇದ್ದ? ವಿಪರೀತ ಮನ್ನನೆ. ವಿಪರೀತ ಮನ್ನನೆಯ ಜೊತೆಗೆ ಉದಿಸಿ ಬಂತಲ್ಲ ಅದ ರಾಗ, ಭೋಗದ ರಾಗ. ಎಷ್ಟು ಭಯಾನಕ ಇದೆ. ಒಂದೊಂದೇ ತ್ಯಾಗ ಮಾಡಿದ್ದ ಲಿಸ್ಟ್ ಎಷ್ಟು ದೊಡ್ಡದಿದೆ ರೀ ನಮ್ಮ ಬುದ್ಧಿಯೊಳಗ, ಎಷ್ಟು ದೊಡ್ಡದಿದೆ. ಅದರ ಕುರಿತು ಹೆಮ್ಮೆ ಎಷ್ಟಿದೆ ರೀ. ಆ ಹೆಮ್ಮೆಯೊಳಗೆ ಏನಿದೆ? ಆ ಹೆಮ್ಮೆಯೊಳಗೆ ಏನಿದೆ? ವಿಪರೀತ ಮನ್ನನೆ ಪರಿಪುಷ್ಟ ಆಗ್ತಾ ಇದೆ. ವಿಪರೀತ ಮನ್ನನೆಯನ್ನು ಪರಿಪೋಷಿಸ್ತಾ ನಾವು ಎಲ್ಲಿ ಹೋಗೋದಿದೆ? ನಿಗೋದಕ್ಕನೇ ಹೋಗೋದು ಅನಿವಾರ್ಯ ಇದೆ. ಅದರ ಫಲ ಅದೇ ಇದೆ ರೀ, ಬೇರೆ ಇಲ್ಲ. ಮಧ್ಯದೊಳಗೆ ಹೋಗೋ ವೇಳೆದೊಳಗೆ ಸ್ವಲ್ಪ ವಿಳಂಬ ಆಗ್ಬಹುದ್ರಿ, ಸ್ವಲ್ಪ ವಿಳಂಬ ಆಗ್ಬೋದು. ನಿಗೋದಕ್ಕೆ ಹೋಗೋ ವೇಳೆದೊಳಗೆ ಸ್ವಲ್ಪ ವಿಳಂಬ. ಏನು? 1-2 ತ್ರಸ ಪರ್ಯಾಯ, 1-4 ತ್ರಸ ಪರ್ಯಾಯ, ಒಂದು ದೇವ ಪರ್ಯಾಯನೂ ಸಿಗ್ಬೋದಲ್ಲ. ಮಿಥ್ಯಾದೃಷ್ಟಿಗೆ ದೇವ ಪರ್ಯಾಯ ಸಿಕ್ಕರನೋ ಸುಖ ಮಾತ್ರ ಇಲ್ಲ. ಯಾಕೆ ಅಂತಂದ್ರೆ ಅವನ ಮನ್ನನೆ ವಿಪರೀತ ಇದೆ, ಸುಖದಿಂದ ವಿಮುಖ ಇದ್ದಾನೆ. ಸುಖ ಯಾರಿಗೂ, ಜ್ಞಾನಿ ಇರಲಿ ಅಜ್ಞಾನಿ ಇರಲಿ, ಮಿಥ್ಯಾದೃಷ್ಟಿ ಇರಲಿ ಸಮ್ಯಕ್ ದೃಷ್ಟಿ ಇರಲಿ, ಪರಪದಾರ್ಥದಿಂದ ಸುಖ ಅಂತೂ ಇಲ್ಲ. ಆದರೆ ಸುಖ ಸ್ಥಾನದಿಂದ ವಿಮುಖ ಇರೋದ, ಸುಖ ಸ್ಥಾನದ ಸನ್ಮುಖ ಇರೋದ. ಸುಖ ಸ್ಥಾನದಿಂದ ವಿಮುಖ ಇದ್ದುಕೊಂಡ ಸುಖದಿಂದ ಶೂನ್ಯವಿರುವಂತಹ ಪರದ್ರವ್ಯದೊಳಗೆ, ಪುದ್ಗಲ ದ್ರವ್ಯದೊಳಗೆ, ಪುದ್ಗಲ ಕರ್ಮದೊಳಗೆ ತನ್ನದೆನ್ನುವ ಅನುಭವ ಮಾಡೋದ. ಸುಖ ಸ್ಥಾನದ ಸನ್ಮುಖ ಇದ್ದುಕೊಂಡ ಸುಖದಿಂದ ಶೂನ್ಯವಿರುವಂತಹ ಪರದ್ರವ್ಯಗಳಿಂದ, ಪುದ್ಗಲಗಳಿಂದ ವಿಮುಖ ಇದ್ದುಕೊಂಡ ಆ ಸುಖ ಸ್ಥಾನದ ಕಡೆಗೆ ಉದ್ಯಮಶೀಲ ಇರೋದು. ಜೀವದ ಇವು 2 ಬಿಟ್ಟರೆ ಯಾವ ಕರ್ತವ್ಯ ಇಲ್ಲ. ಇವು 2ರ ಫಲ ಸ್ಪಷ್ಟ ಇದೆ. ಜೀವ ಸ್ವಭಾವದ ಸನ್ಮುಖ, ತನ್ನ ಸನ್ಮುಖ ಸುಖ ಸ್ಥಾನದ ಸನ್ಮುಖ ಆದ ಅಂತಂದ್ರೆ ಅದರ ಫಲ ನಿಯಮದಿಂದ ಮೋಕ್ಷ ಇದೆ ರೀ. ಮಧ್ಯದೊಳಗೂ 1-2 ಭವ ಆಗ್ಬಹುದು, 4 ಆಗ್ಬಹುದು, 10 ಆಗ್ಬಹುದು. ಸುಖ ಸ್ಥಾನದಿಂದ ವಿಮುಖ ಇದ್ದುಕೊಂಡು ಶಾಸ್ತ್ರಜ್ಞಾನ ಮತ್ತು ಶುಭ ಪರಿಣಾಮದಲ್ಲಿ ಮೈಮರೆಯುವಂಥ ಜೀವ ಪುದ್ಗಲದಲ್ಲಿ ಸುಖದಿಂದ ಶೂನ್ಯವಿರುವಂಥ ಪುದ್ಗಲದ ಸನ್ಮುಖ ಇರುವಂತಹ ಜೀವದ ನಿಶ್ಚಯದಿಂದ ಪ್ರಾಪ್ತವಾಗುವಂತಹ ಫಲ ನಿಗೋದ. ಇದು
ನಿಶ್ಚಯದಿಂದ ಈ ಜೀವದ ಇರುವ ಸ್ಥಾನ ಎರಡೇ ಅದಾವ, ಒಂದು ಸಿದ್ಧಾಲಯ, ಒಂದು ನಿಗೂಢ. ಇಲ್ಲಿಂದ ನಮಗೆ ಹೋಗ್ಲಿಕ್ಕೆ ಎರಡೇ ಸ್ಥಾನ ಅದಾವ. ನೇರವಾಗಿರ್ಲಿಲ್ಲ, ಇರ್ಲಿಕ್ಕಿಲ್ಲ, ಇರೋದನೇ ಇಲ್ಲ. ಒಂದೆರಡು ಸ್ಟೇಷನ್, 4 ಸ್ಟೇಷನ್ ಮಾಡಿ ಹೋಗುವುದು. ದೂರದ ಪ್ರವಾಸ ಇತ್ತು ಅಂತಂದ್ರೆ ಎಷ್ಟು ಸ್ಟೇಷನ್ ಬರ್ತಾವ್ರಿ ಮಧ್ಯದೊಳಗ. ಕೆಲವು ಸ್ಟೇಷನ್ದೊಳಗೆ ಟ್ರೈನ್ ನಿಲ್ಲುವುದೇ ಇಲ್ಲ, ಕೆಲವು ಸ್ಟೇಷನ್ದೊಳಗೆ ಸ್ವಲ್ಪ ಸಮಯ ನಿಲ್ತಿದೆ, ಕೆಲವು ಸ್ಟೇಷನ್ದೊಳಗೆ ಅಧಿಕ ಸಮಯ ನಿಲ್ತಿದೆ. ಏನು ನಿಂತ್ರನೂ ಅದು ನಮ್ಮ ಸಲುವಾಗಿ ನಿಲ್ಲುವುದಿಲ್ಲ, ಅದರ ಕಾರ್ಯದ ಸಲುವಾಗಿ ನಿಲ್ತಿದೆ. ಹೌದು ಅಥವಾ ಇಲ್ಲ? ಗಾರ್ಡ್ ಬದಲಿ ಆಗ್ತಾನೆ, ನೀರು ತಗೊಳ್ಳೋದಿರ್ತಿದೆ, ಇಂಜನ್ ಬದಲಿ ಆಗ್ತಿದೆ, ಏನೇನೋ ನಮ್ಮ ಸಲುವಾಗಿ ಅಲ್ಲ. ಅದೇ ಪ್ರಕಾರ ಮೋಕ್ಷಕ್ಕೆ ಹೋಗುವಂಥ ಜೀವದ ಸಲುವಾಗಿ ಯಾವ ಪುಣ್ಯ ಇದೆಯೋ ಅದು ಜೀವದ ಸಲುವಾಗಿಲ್ಲ, ಅದನ್ನು ಪೂರ್ಣ ಮಾಡುವ ಸಲುವಾಗಿ ಇವು ಪರಾಧೀನಾಗಿ ಅಲ್ಲಿ ಉಳಿತಾನೆ 1, 2, 4 ಸ್ಟೇಷನ್ ಅರ್ಥಾತ್ ಭಗವದೊಳಗ. ಆದರೆ ಇವು ಹೋಗ್ತಾ ಇದ್ದಾನೆ ಎಲ್ಲಿ? ಮೋಕ್ಷ. ಮೋಕ್ಷ ಎಲ್ಲಿದೆ? ಸ್ವಭಾವದ ಸನ್ಮುಖ ದೃಷ್ಟಿಯೊಳಗ, ಸ್ವಭಾವದ ಆಶ್ರಯದಿಂದ ಆಗುವಂಥ ಜ್ಞಾನದ ಪರಿಣಮನದೊಳಗ ಮೋಕ್ಷ ಇದೆ. ಸ್ವಭಾವದಿಂದ ವಿಮುಖ ಇರುವಂಥ ದೃಷ್ಟಿಯೊಳಗ, ಸ್ವಭಾವದಿಂದ ವಿಮುಖ ವಂಚಿತ ಇರುವಂಥ ಜ್ಞಾನದ ಪರಿಣಮನದೊಳಗ ಇದೆ. ಏನಿದೆ? ಅನಂತ ಸಂಸಾರ ಅರ್ಥಾತ್ ನಿಗೂಢ. ಏನು ಬೇಕೋ ಅದನ್ನು ಕೊಂಡುಕೊಳ್ಳುವಂಥ ಅವಕಾಶ ಇದೆ, ಯಾವ ಕಡೆ ಬೇಕೋ ಆ ಕಡೆ ಹೋಗುವಂಥ ಅವಕಾಶ ಇದೆ. ಯಾವ ಪ್ರಕಾರ ಲೋಂಡಾದ ಮೇಲೆ ಒದರ್ತಿರ್ತೈತಲ್ಲ, ಗೋವಾಕ್ಕೆ ಹೋಗವ್ರ ಇಲ್ಲಿ ಈ ಪ್ರಕಾರದ ಗಾಡಿ ಬದಲಿ ಮಾಡಬೇಕು ಅಂಥೇಳಿ, ಅದೇ ಪ್ರಕಾರ ಲೋಂಡಾ ಸ್ಟೇಷನ್ದೊಳಗ್ರೆ ಅದೇ ಪ್ರಕಾರ ಇಲ್ಲಿ ಮನುಷ್ಯ ಭವದೊಳಗ ಗಾಡಿ ಬದಲಿ ಮಾಡಬಹುದಾಗಿದೆ. ಸಂಸಾರದ ಚತುರ್ಗತಿಗಳಲ್ಲಿ ಭ್ರಮಣ ಮಾಡುವಂಥ ಗಾಡಿಯಿಂದ ಎಳೆದು ಮೋಕ್ಷದ ಕಡೆಗೆ ಹೋಗುವಂಥ ಗಾಡಿಯೊಳಗೆ ಕೂಡಬಹುದಾಗಿದೆ ಅಂಥ ಅವಕಾಶ ಇದೆ. ಇರ್ಲಿ, ಆಮೇಲೆ ಕೂತ್ರಾಯ್ತು, ಆಮೇಲೆ ನೋಡಿದ್ರಾಯ್ತು, ಹೌದು ನನಗೆ ಆ ಗಾಡಿಯಾಗ ಕೂಡೋದಿದೆ. ಇದರಿಂದ ಏನಾಗೋದು? ಮುಕ್ತಿಪುರಿಗೆ ತೆರಳುವ ಗಾಡಿಯು ಶಿಷ್ಟವಾಗಿ ನಿಂತುಕೊಂಡಿದೆ, ಹೊರಡುವುದಿದ್ದರೆ ಬೇಗನೆ ಹೊರಡಿರಿ, ತಡ ಮಾಡಿದರೆ ದೊರಕಲಾರ. ಕೊನೆ ಭಜನೆ ಇದೆ ಭಕ್ತಿವಾಹಿನಿ. ಇನ್ನೇನು ಹೇಳೋದು? ಮುಗಿತಲ್ಲ ಅಲ್ಲಿ. ತಡ ಮಾಡಿದರೆ ದೊರಕಲಾರದು. ಆಯಿತು, ತಡನ ಮಾಡೋದಿತ್ತು ಅಂತಂದ್ರೆ ಅವರೇನು ಮಾಡಲಿಕ್ಕೆ ಆಗೋದಿಲ್ಲ. ಭಜನೆ ಬರೋರಾಯಿತು ಅಥವಾ ಮೋಕ್ಷ ಮಾರ್ಗದ್ದಾಯಿತು. ಈ ಜೀವನಿಗೆ ಇನ್ನೂ ಇದರಲ್ಲೇ ಆಸಕ್ತಿ. ಈಗ 3 ಮಕ್ಕಳದ್ದು ಮದುವೆ ಆದದ್ದಿದೆ, ಇನ್ನೊಬ್ಬಿದ್ದಾನೆ, ಅದನ್ನು ಮಾಡ್ತೇನೋ ತನ್ನವುಗಳೆಂದು ಮನ್ನಿಸುತ್ತಾನೆ. ಬರೀ ಮನ್ನಿಸು, ಅದರಿಂದ ಅನಂತ ಸಂಸಾರ, ಗಣನಾತೀತ ಹೇಳಿದರೆ ಅನಂತೈಹಿ ಗಣನಾತೀತ ಜ್ಞಾನಾವರಣಾದಿ ರೂಪವಾಗಿ ಬಂಧಿಸಿರುವಂಥ ಪುದ್ಗಲ ವರ್ಗಣಗಳ ಮೂಲಕ ಬಂಧಿಸಲ್ಪಡುತ್ತಾನೆ. ನಿರಪರಾಧ ಜಾತು ಬಂಧನಂ ನಯೇವ ಸ್ಪೃಶತಿ. ಇದು ಬಹಳ ಅದ್ಭುತ. ಅದೆಷ್ಟು ಅದ್ಭುತ! ಅದರಿಂದ ವಿರುದ್ಧ ಇದೆ. ಅದೆಷ್ಟು ಸಾಮರ್ಥ್ಯಶಾಲಿ! ಅದಕ್ಕಿಂತ ಅನಂತ ಉನ್ನತ ಸಾಮರ್ಥ್ಯಶಾಲಿ. ಏನು ಹೇಳಿದರು? ನಿರಪರಾಧ ಶಬ್ದ ಏನಿದೆ? ನಿರಪರಾಧ. ನಿರಪರಾಧ ಶಬ್ದದ ಅರ್ಥ ಏನು ಮಾಡಿದರು ಟೀಕಾಕಾರರ? ಶುದ್ಧ ಸ್ವರೂಪದ ಅನುಭವ ಮಾಡುವಂಥ ಸಮ್ಯಕ್ ದೃಷ್ಟಿ ಜೀವ. ಅಲ್ಲೇನು ಮಾಡಿದ್ರು? ಪುದ್ಗಲ ಕರ್ಮಗಳನ್ನು ತನ್ನ ರೂಪವಾಗಿ ಮನ್ನಿಸುವಂಥ, ಯಾಕಂದ್ರೆ ಅವುಗಳ ಅನುಭವ ನೀವು ಮಾಡೋದು ಸಾಧ್ಯ ಇಲ್ಲ. ಪುದ್ಗಲ ಕರ್ಮಗಳ ಅನುಭವ ಮಾಡೋದು ಸಾಧ್ಯ ಇಲ್ಲ. ಬಸ್ ಮನ್ನಿಸಿದ್ದ. ಉಪವಾಸ ಇದ್ದರೆ ಏನು ಒಂದು ಬಿಂದುನೂ ಅದರೊಳಗಿಂದ ಪರದ್ರವ್ಯದೊಳಗಿಂದ ಸಿಕ್ಕಿರಲಿಲ್ಲ ಇವನಿಗೆ. ಪರದ್ರವ್ಯದೊಳಗೆ ಇವನಿಗೆ ಕೊಡೋ ಸಲುವಾಗಿ ಏನು ಇಲ್ಲ ನರೆ. ಬೇಕಾದಷ್ಟು ಅದರ ಬೆನ್ನು ಹತ್ತಿರನೂ ಕೂಡ ನಾಯಿ ಇರ್ತಿದೆಯಲ್ಲ, ಭಿಕ್ಷುಕ ಇರ್ತಾನಲ್ಲ,
ಬೆನ್ನು ಹತ್ತನ್ರಿ. ಏನಿಲ್ಲಪ್ಪ ಅಂದ್ರನು ಮತ್ತು ಅಮ್ಮ ಅಮ್ಮ ಸಾಹೇಬ್ರೆ ಅಂಥೇಳಿ ಬೆನ್ನು. ಆಗ ಕೊನೆಗೆ ಏನು ಮಾಡ್ತೀರಿ ನೀವು? ಏನೋ ಒಂದಿಷ್ಟು ತೆಗೆದ ಕೊಟ್ಬಿಡ್ತೀರಿ. 1-2 ರೂಪಾಯಿನೋ 10 ರೂಪಾಯಿನೋ ಅಥವಾ ಸಂತಿ ಮಾಡ್ಕೊಂಡು ಬರ್ತಾ ಇರುವಂಥ ಮಹಿಳೆ ಏನೋ ಒಂದು ಬಾಳೆಹಣ್ಣನ್ನು ಏನೋ ಒಂದು ಕೊಟ್ಟು ಅಷ್ಟಕ್ಕೆ ಹಿಂದಿರುಗಿ ಹೋಗ್ತಾನ್ರಿ. ಹೌದೇನಿಲ್ಲ? ಹಾಗಾದ್ರೆ ನೀವು ಜೀವರಾಜ ಬೆನ್ನ ಹತ್ತಿದನ್ರಿ, ಆ ಕುದ್ಗಲದ ಬೆನ್ನ. ಅನಂತ ಕಾಲದಿಂದ ಅದರ ಬೆನ್ನ ಹತ್ರನೂ ಒಂದು ಬಿಂದುನು ಒಂದು ಕೋಟಾ ನೋಟ್ ಕೂಡ ಸಿಗಲಿಲ್ಲ, ಸಿಗಲೇ ಇಲ್ಲ. ಯಾಕೆ? ಅದರ ಹತ್ರ ಏನಿಲ್ರಿ ಕೊಡ್ಲಿಕ್ಕೆ. ಉದ್ಗಲ ಕರ್ಮದ ಹತ್ರ ಏನೂ ಇಲ್ಲ ಇವನಿಗೆ ಕೊಡ್ಲಿಕ್ಕೆ. ಆದ್ರೆ ಇವನು ಬೆನ್ನ ಹತ್ತಿದಾನ. ಪೀಡೆ ಹೋಗ್ಲಿ ಅಂತೇಳಿ ನಾವು ಏನ್ರ ಕೊಟ್ಟು ಕಳಿಸ್ತೇವಲ್ಲ, ಹಾಗೆ ನಾವು ಎಷ್ಟೇ ಬೆನ್ನು ಹತ್ತಿದ್ರು ಅದರ ಹತ್ರ ಏನೂ ಇಲ್ಲ ಕೊಡ್ಲಿಕ್ಕೆ. ನೀವು ಭ್ರಾಂತಿಯಿಂದನ ತಾನಾಗೇನ ಇದು ಸ್ವರ್ಗ, ಇದು ವೈಭವ, ಇದು ನಿರೋಗಿ ಶರೀರ, ಇದು ನನ್ನ ಬಲ, ಇದು ನನ್ನ ಪರಿವಾರ, ಅದು ತಾನಾಗೇನೆ ಇದ್ರೆ ದಿಶೆಗಳಿಂದ ಬಂದ ಪಕ್ಷಿಗಳು ವೃಕ್ಷದ ಮೇಲೆ ವಾಸ. ತಾನಾಗೇನೆ ಬಂದಿದ್ದವ್ರೆ ಅವ. ಇವನಂದ ಅವಂತಿದ್ದಲ್ಲ ಯಾವ ಹುಚ್ಚ? ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಯಾವ ಹುಚ್ಚ? ನಾನೇ. ಇದು ನನ್ನ ಮನೆ. ಆ ಮನೆ ತಾನಾಗೇನ ತನ್ನ ಸ್ಥಾನದೊಳಗೆ ತನ್ನ ಸ್ವರೂಪದಿಂದ ರಚನೆಯಾಗಿದ್ದೀರಿ. ಅಲ್ಲಿ ಯಾವ್ಯಾವುದು ಬರಬೇಕು, ಅದು ಸುಖಾಸನ ಏನೇನು ಬರಬೇಕು ಅವು ತಾನಾಗೇನ ಬಂದಿದ್ದವ್ರು. ನಂದ ಸೊಸೆ ನೀ ತರುವುದರಿಂದ ಬರ್ತಾಳೋ ಏನು, ತಾನಾಗೆ ಬಂದಿದ್ದಾಳೆ. ಹೋಗಲಿ, ಸೊಸೆಯನ್ನು ಆರಿಸಿ ತರ್ತೇವ್ರಿ, ಮಗನನ್ನ ತಾನಾಗೆ ಬಂದಲ್ಲ. ತಾನಾಗೆ ಬಂದೇನಿಲ್ರಿ ಅವ, ನಾನು ಆರಿಸಿ ನೋಡಿ ಮಾಡಿ. ಎಂಥವಿದ್ರನು ನನ್ನ ದುಷ್ಟ ಇರಲಿ, ವ್ಯಸನಿ ಇರಲಿ, ಪಾಪಿ ಇರಲಿ, ತಾಯಿಯ ಕತ್ತ ಮೇಲೆ ಕಾಲಿಡುವಂಥವು ಇರಲಿ, ನನ್ನ ನಂದ ಹರೇ. ಕಾನನದೊಳಗ ಹುಚ್ಚನು ಅಲಿಯುತ್ತಿದ್ದನು. ಈ ಜೀವರಾಜದ ಹುಚ್ಚ ಭವರೂಪದ ಕಾನನದೊಳಗ ಅಲಿತಾ ಇದ್ದಾನೆ. ಎಂಥ ಮಾರ್ಮಿಕ ದೃಷ್ಟಾಂತ ಇದೆ. ಆ ಜ್ಞಾನಿಗಳಿಗೆ ಎಷ್ಟು ಬಾರಿ ಧನ್ಯವಾದಗಳನ್ನು ಅರ್ಪಿಸುವುದ ತಿಳಿದ ನಂತರ. ತಿಳಿದರ ಇಲ್ದಿದ್ರೆ ಏನಿದ್ದಾರೆ, ಓದ್ಕೊಂಡು ಹೋಗೋದ, ಮನೋರಂಜನೆ ಆಯಿತು. ನೆನಪಿಟ್ಟುಕೊಳ್ಳೋದ, ಮತ್ತೆಲ್ಲರೂ ಹೇಳೋದ, ಹೇಳಿದ ನಂತರ ಅವ್ರು ಕೇಳೋರು ಖುಷಿ ಆಗ್ತಾರೆ. ಹೌದಿಲ್ಲ? ಆಯ್ತು, ಮುಗೀತು. ಆ ಟೋಡರ ಮಲ್ಲರ ಆ ಏನು ದೃಷ್ಟಾಂತ ಇದೆ, ಅದರ ಮರ್ಮ ತಿಳಿದ ನಂತರ ಎಲ್ಲಿದ್ದಾರೆ ಟೋಡರ ಮಲ್ಲ, ಎಲ್ಲಿದ್ದಾರೆ? ಎದುರಿಗೆ ಬಂದು ನಿಲ್ತಾರೆ. ಧನ್ಯವಾದ ಪ್ರಭು, ಧನ್ಯವಾದ, ನನ್ನನ್ನು ಕೃತಾರ್ಥಗೊಳಿಸಿದಿರಿ ಅಂಥೇಳಿ ಇವ ಅವರಿಗೆ ಧನ್ಯವಾದವನ್ನು ಅರ್ಪಿಸಿ ಅವರನ್ನು ಅವರ ಮಾರ್ಗದೊಳಗೆ ಬಿಟ್ಟು ತನ್ನ ಮಾರ್ಗದೊಳಗೆ ತಾನು ಹೋಗ್ತಾನೆ. ಧನ್ಯವಾದ ಹೇಳುವಂಥ ಅವರು ಬೆನ್ನತ್ತಿ ಹೋಗ್ತಾನೇನ್ರಿ? ಯಾವ ನಮಗೆ ಮಾರ್ಗದ ಪರಿಚಯ ಮಾಡಿ ಕೊಟ್ಟಿದ್ದನು ಅವನು ಬೆನ್ನ ಹತ್ತಿ ಹೋಗೋದಿಲ್ಲ, ಆ ಮಾರ್ಗದ ಮೇಲೆ ಹೋಗ್ತಾನ್ರಿ. ಇದು ಧನ್ಯವಾದದ ನಿಜವಾದ ಅರ್ಥ.